ಕನ್ನಡ ಪಡೆ ಕಟ್ಟಿರ್ತಾರೆ. ಅಂದ್ರೆ ಕನ್ನಡ ಪಡೆ ಅಂದ್ರೆ ಅದು ಸಾಮಾನ್ಯ ಪಡೆ ಅಲ್ರಿ. ಹಂಗೆ ಅವ್ರ ಹೆಸರು ಹೇಳ್ಬಿಡ್ತೇನೆ ರೀ ನಿಮಗೆ. ಜ್ಞಾನಪೀಠ ಪ್ರಶಸ್ತಿ ತೊಗೊಂಡವ್ರು ದ ರಾ ಬೇಂದ್ರೆ ಇವರು ವಿದ್ಯಾರ್ಥಿ ರೀ. ಡಾಕ್ಟರ್ ವಿಕ್ರಮ್ ಗೋಕಾಕ್ ಇವರು ವಿದ್ಯಾರ್ಥಿ ರೀ. ಈಗ ಮಮದಾಪುರ ಮೇಲೆ ಅದು ಬಂದ್ರಿ ಡಾಕ್ಟರ್ ಡಿ ಸಿ ಪೌಟೇರಿ ಇವರು ವಿದ್ಯಾರ್ಥಿ ರೀ. ಮುಂದೆ ಭಾರತದ ಹಂಗಾಮಿ ರಾಷ್ಟ್ರಾಧ್ಯಕ್ಷ ಆದವರು ಬಿ ಡಿ ಜತ್ತಿ ಇವರು ಶಿಷ್ಯ ರೀ. ಇನ್ನು ಸಾಹಿತ್ಯ ಕ್ಷೇತ್ರದೊಳಗೆ ಹಂಗೆ ಸ ಮಾಳ್ವಾಡ್ರು, ಡಾಕ್ಟರ್ ಆರ್ ಸಿ ಹಿರೇಮಠರು, ಡಾಕ್ಟರ್ ಈಶ್ವರಣ್ಣ ಹಿರೇಮಲ್ಲೂರು, ಇಂಥ ಒಂದು ಶಿಷ್ಯ ಕೋಟಿ ಪರಂಪರೆ ಅವ್ರದ್ದು ಐತ್ರಿ ಕುಂದನಗರ್ ಅವ್ರಿ. ಕೊಲ್ಲಾಪುರದೊಳಗೆ ಕಟ್ಟಿದವ್ರು ಏನ್ರಿ. ಅಂದ್ಕೂಲೆ ಅದು 3 ಪಾಲು ಆಕೈತ್ರಿ ದುಡ್ಡನ್ನು 3,000 ರೂಪಾಯಿ ಇದಕ್ಕೆ ಕೊಡ್ತಾರೆ ರೀ. ಕೊಟ್ಟಾಗ ಈ ಶಾಲೆ ಉಳಿತೈತಿ. ಈ ಶಾಲೆ ಅವತ್ತು ರೀ ಹೆಚ್ಚು ಕಡಿಮೆ 25 ಕಿಲೋಮೀಟ್ರ್ ಪ್ರದೇಶಕ್ಕೆ ಒಂದೇ ಶಾಲೆ ರೀ. ಗೋಕಾಕ್ ನಗರ ಬಿಟ್ಟರೆ ಪ್ರಥಮ ಹೈಸ್ಕೂಲ್ ಎಲ್ಲಾರು ಇದ್ರೆ ಅದು ಕೌದಲ್ಗಿ ಹೈಸ್ಕೂಲ್ ರೀ, ಅಂಬರೀಶ್ ವರ್ಮ ದೇಸಾಯಿ ಪ್ರೌಢಶಾಲೆ. 2ನೇ ಹೈಸ್ಕೂಲ್ ಆದದ್ದು ಅಂಕಲ್ಗಿ ಅಡವಿ ಸಿದ್ದೇಶ್ವರ ಹೈಸ್ಕೂಲ್. 3ನೇ ಹೈಸ್ಕೂಲ್ ಅದು ಇಲ್ಲಿ ಯಾದವಾಡದೊಳಗೆ ರೀ. ಹಿಂದಿಡೆ 65, 64 ಎಲ್ಲ ಕಡೆ ಬಂದು ನೋಡ್ರಿ. ಈ ಹೈಸ್ಕೂಲ್ ಕಟ್ಟಿದವರು ಕೆ ಜಿ ಕುಂದನಗರ್ ರೀ. ಇದಕ್ಕೆ ಈ ವಾಡೆ ಕೊಟ್ಟಿದ್ರು ಅಂತೇಳಿ ದೇಸಾಯಿ ಹೆಸರು ಈ ಶಾಲೆಗೆ ಇಟ್ಟರು. ಆಮೇಲೆ ಅವ್ರು ಕುಂಡ್ರುವಂಥ ಒಂದು ಬಂಗಾರ ಪಾಲಿಕೆನೂ ಇತ್ತು ರೀ. ಪಾಲಿಕೆ ಅಂದ್ರೆ ಏನಂತೀರಿ ನೀವು? ಸಿಂಹಾಸನ ರೀ. ಕುಂಡ್ರದ ಪಾಲಿಕೆ ಅಂತೀರಿ ನಾವು. ಇಲ್ಲೇ ಇತ್ತು ರೀ ಏನ್ರಿ. ಇಲ್ಲಿ ವಾಸ ಮಾಡುವಂಥವ್ರು ಈಗೇನು ಸಕ್ರಿಗೆ ಮೊದಲು ಸಕ್ರೆ ಕೊಟ್ಟರೆ ಹಳೆ ಬಾಂಡೆ ಅರಿವಿ ಅದು ಕೊಡ್ತಿರಲ್ರಿ, ಕೊಟ್ಟದು ಮೊದಲು ಈಗೂ ಇತ್ತು. ಈಗ ಅದು ವೃತ್ತಿ ಇಲ್ಲಾಗೈತಿ. ಸಕ್ರಿಗೆ ಅದನ್ನು ಪಾಲಿಕೆ ಕೊಟ್ಬಿಟ್ರಿ. ಪಾಪ ಅವ್ರಿಗೆ ಗೊತ್ತಾಗ್ತಾರೆ ಕಿತ್ತಾಡಿದೆ ಆಂಬಲತ್ತಿ 1-2 ಕಿಲೋ ಅಥವಾ 5 ಕಿಲೋ ಸಕ್ರೆ ಕೊಟ್ಟಿರ್ಬೇಕ್ರಿ ಅವರು. ಬಬಲಾದಿ ಸದಾಶಿವ ಮುತ್ಯ ಅಂತೇಳಿ ಸಂಸ್ಕೃತಿ. ಈಗ ಮನೆ ಜಾತ್ರೆ ಆತ್ರಿ, ಅಲ್ಲಿ ನೈವೇದ್ಯ ಏನಂದ್ರೆ ರೀ ಇದಕ್ಕೇನಂತೀರಿ ಅಲ್ಕೋಹಾಲ್ ರೀ. ಅಲ್ಕೋಹಾಲ ಕೊಡ್ಬೇಕ್ರಿ ನಾವು ದೇವ್ರಿಗೆ ರೀ. ಹಾಂ ಸಾರೆ ಹಾಂ ಇಲ್ಲಿ ಬಬಲಾದಿ ಸದಾಶಿವಪ್ಪ ಅಂತ ಬರ್ತೈತೆ ರೀ. ಮುಂದೆ ಇವರ ರಾಜ ಲಾಂಛನ ರೀ ಕೇಸರಿ ಧ್ವಜದೊಳಗೆ ರೀ ಹಾರ್ತಾನಲ್ರಿ ಹನುಮಂತ ರೀ, ಬೆಟ್ಟಕ್ಕೆ ಹಿಡ್ಕೊಂಡ್ರಿ ಆ ಹನುಮಂತ ದೇವ್ರು ರೀ. ಅದ್ರ ಕೆಳಗೆ ರೀ ಮೊಸಳೆ ರೀ, ಮೊಸಳೆ ಕೆಳಗೆ ಹುಲಿ ರೀ. ಲಾಂಛನ ರೀ ಅದು. ಈಗ ನಮ್ಗೆ ಭಾರತ ಸರ್ಕಾರದ ಹೆಂಗೆ ಅಶೋಕ ಸ್ತಂಭ ಐತಿರಲ್ಲ, ಅಥವಾ ನಮ್ಮ ಕರ್ನಾಟಕ ಸರ್ಕಾರದ್ದು ಗರುಡ ಏನಂತೀರೋ ಗಂಡ ಬೇರುಂಡ ಐತಿರಲ್ಲ, ಹಂಗೆ ಇವ್ರದ್ದು ಇದು ರಾಜ ಲಾಂಛನ ರೀ. ಇದೆಲ್ಲ ಗಚ್ಚ ರೀ. ಇದು ವೀಕ್ಷಣಾ ಗೋಪುರ ರೀ. ವೈರಿಗಳು ಯಾರು ಬರ್ತಾರೋ ನಿಂತು ನೋಡುವಂಥದ್ದು ರೀ ಅದು ವೀಕ್ಷಣಾ ಗೋಪುರ ರೀ. ಆಗೆಲ್ಲ ಈಗೆಲ್ಲ ಬಿಲ್ಡಿಂಗ್ ಅದು ಬಂದವ್ರೆ, ಈಗ ಕಾಣೋದಿಲ್ಲ ರೀ ಅದು. ಮೊದಲೆಲ್ಲ ಎತ್ತರ ಅದ ರೀ, ಊರಾಗ ಕಾಣೋದು ರೀ. ಸುತ್ತ ಕಡೆ ಪ್ರದೇಶ ಎಲ್ಲ ಕಾಣ್ತೈತೆ ರೀ ಅದು. ಸುಮಾರಾಗಿ ಒಂದು 20-25 ಕಿಲೋಮೀಟ್ರ್ ಏರಿಯಾ ನೋಡ್ಬೋದು ರೀ. ವೈರಿಗಳು ಯಾರು ಬರ್ತಾರೋ ಅಂತೇಳಿ. ಹಾಂ ಕೌದಲಿ ಸಂಸ್ಥಾನ. ಹ್ಞೂ ಇದೇನೈತೆ ರೀ ಸದರ್ ಅಂತೇಳಿ ನ್ಯಾಯದ ಕಟ್ಟೆ ರೀ. ಮುಂದೆ ಇಲ್ಲಿ ಮೊಹರಂದೊಳಗೆ ಪ್ರತಿ ವರ್ಷ ಇಲ್ಲಿ ಶಿಂಪಿಗೆ ಶಿವಪ್ಪ ಅಂಥೇಳಿ ಒಂದು ದೇವ್ರು ರೀ. ಅದು ಇಸ್ಲಾಂ ಸಂಸ್ಕೃತಿ ರೀ. ಪಂಜಾಬ್ ಇರ್ತಾವೆ ರೀ. ಅವನು ಹೊಳಿಗೆ ಅಂತಾರೆ ರೀ, ದೇವರೆಲ್ಲ ಹೊಳಿಗೆ ಹೋಗ್ತಾರೆ. ಅವನು ಜಳಕಕ್ಕೆ ಹೋಗುವಾಗ ರೀ ಇಲ್ಲಿ ಸದರಿಗೆ ಬರ್ತಾನೆ ರೀ. ಬಂದು ಇಲ್ಲಿ ನಿಂತು ಅದೇನೋ ಒಂದು ಪ್ರಾರ್ಥನೆ ಮಾಡಿ ಜಳಕಕ್ಕೆ ಹೋಗ್ತಾರೆ ರೀ ಮೊಹರಂದೊಳಗೆ. ಸಿಂಪಿಗೆ ಶಿವಪ್ಪ ಹೆಸರು ಹಿಂದೂ ಸಂಸ್ಕೃತಿ ಸಿಂಪಿಗೆ ಶಿವಪ್ಪ ರೀ. ಅದು ಇದಿರೋದ್ರೆ ಇಸ್ಲಾಂ ಸಂಸ್ಕೃತಿ ರೀ. ವಿಶೇಷ ಮತ್ತು ವಿಭಿನ್ನವಾದದ್ದು. ಇದು ಒಂದು ಕೋಮು ಸೌಹಾರ್ದತೆಗೆ ಸಾಕ್ಷಿ ರೀ. ಇದು ಮೊದಲಿಂದ ನಡ್ಕೊಂಡು ಬಂದದ್ರಿ. ಇದು ಹಂಪಿ ವಿಜಯನಗರ ಸಂಸ್ಕೃತಿಯ ಒಂದು ಕಟ್ಟಡ ರೀ. ಇದು ಸಾಗವಾಣಿ ಕಟ್ಟಿಗೆ ಒಳಗೈತೆ ರೀ. ಇದು ಗೋಪಾಲಕೃಷ್ಣ ಸ್ವಾಮಿಯ ಗುಡಿ ರೀ. ಇಲ್ಲಿ ಹೈಸ್ಕೂಲ್ ಆತು ರೀ. ಹೈಸ್ಕೂಲ್ ಆಗಾನ ರೀ ಇಲ್ಲಿ 10ನೇತೆ ನಡೀತಿತ್ತು ರೀ. ಇಲ್ಲಿ 8ನೇತೆ ಐತ್ರಿ. ಎಲ್ಲ ಬಿದ್ದೋಗೈತೆ. ನಾ 8ನೇತೆ ಕಲ್ತದ್ದು ಇಲ್ಲೇ ರೀ. ನಡಿಲ್ಲ ಅಲ್ಲಿ ಏನಿಲ್ರಿ, ಎಲ್ಲ ಹಾಳಾಗೈತೆ ರೀ. ಇವೆಲ್ಲ ಕಲ್ಲದು ಆಗಿನ ನೋಡ್ರಿ ಕೆತ್ತ ಎಲ್ಲ ಸಾಗವಾಣಿ ಕಟ್ಟಿಗೆ ರೀ. ಹಾಂ ಇದ್ದದ್ರಿ. ಈಗೆಲ್ಲ ಹಿಂಗೆ ಎಲ್ಲ ಬೀಳಾಕೈತೈತ್ರಿ, ಎಲ್ಲ ಮುಗಿದೋಗೈತ್ರಿ. ಈ ಎಲ್ಲ ಒಂದು ಪ್ರದೇಶದೊಳಗೆ ಮೊಟ್ಟ ಮೊದಲು ಕನ್ನಡ MA ಪದವೀಧರ ಅಂದ್ರೆ ಈ ಊರವ್ರು ರೀ. ಆಮೇಲೆ 43ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ ಆದವರು ಈ ಊರವ್ರು ರೀ. ಮೊಟ್ಟ ಮೊದಲು ಕರ್ನಾಟಕದೊಳಗೆ ನಾಣ್ಯಶಾಸ್ತ್ರದ ಪಂಡಿತರಂದ್ರು ಇವರೇ ರೀ. ಶಿಲಾಶಾಸನ ತಜ್ಞರಂದ್ರು ಇವರೇ ರೀ. ಯಾರಂದ್ರೆ ಅವರು ಪ್ರೊಫೆಸರ್ KG ಕುಂದನಗಾರ ಅಂತ. ಹೊಲ ಇರ್ತೈತೆ ರೀ. ಅದನ್ನು ಮಾರಾಟ ಮಾಡ್ತಾರೆ ರೀ. ಇದಕ್ಕಾಗಿ ರೀ ಎಮೋಷನ್ ಆಗ್ತಾ ಇದೆ. ಯಾಕೆಂದರೆ ನೀವು ಓದಿ ಶಾಲೆ ಮನೆಯೆಲ್ಲ ಮಾರಾಟ ಮಾಡಿದ್ರು ಅಂತ. ಅದು 9,000 ರೂಪಾಯಿಗೆ ಮಾರಾಟ ಆಗ್ತೈತೆ ರೀ. ಅದ್ರಾಗ ಒಂದು ಪಾಲ ಅವ್ರು ಹೆಂಡತಿ ಕೊಡ್ತಾರೆ ರೀ, ಒಂದು ಪಾಲ ಮಗ ಅಂತರ್ಜಾತಿ ವಿವಾಹ ಆಗಿ ಅವ್ನು ದೂರ ಇರ್ತಾನೆ ರೀ. ಸರ್ ನೆಕ್ಸ್ಟ್ ಎಲ್ಲಿ ಕರ್ಕೊಂಡು ಹೋಗ್ತೀವಿ? ಇಲ್ಲ ಇನ್ನೊಂದು ಅರಮನೆ ರೀ. ಹೊಸ ಅರಮನೆ. ಅದು ಹೊಸ ಅಂದ್ರೆ ಅದು ಹಳೆ ಅರಮನೆ ರೀ. ಹೆಚ್ಚು ಕಡಿಮೆ ರೀ ಅದಾವ್ರಿ. ಇದು ಒಂದು 11ನೇ ಶತಮಾನದೊಳಗಿನ ಇದು ಅಂತ ಇಟ್ಕೊಡ್ರಲ್ಲ. ಈಗ 11ನೇ ಶತಮಾನದಾಗ ಇಲ್ಲಿ ಬಂದಾರ್ರಿ ಅವರು. ಬಂದು ಇದು ಮಾಡಿದ್ರಿ. ಇದಾದ ನಂತರ ಅದನ್ನ ಕಟ್ಟಿದ್ದು. ಹಾಂ ಅದೇ ರೀ. ಸರ್ ಕೌಜಿಲಗಿ ಸಂಸ್ಥಾನದಲ್ಲಿ ಅತಿ ಪರಾಕ್ರಮಿ ರಾಜ ಯಾರು? ಪರಾಕ್ರಮಿ ರಾಜ
ಹಂಗೆ ಗೊತ್ತಾಗೋದಿಲ್ಲ ರೀ. ವಾಸಿಯಾದಂಥ ರಾಜ ಇಲ್ರಿ ಅಂಥವ್ರು ಯಾರು ನನಗಿನ್ನೂ ತಿಳಿದು ಬಂದಿಲ್ಲ ರೀ. ಏನಾದ್ರು ದಾಖಲೆಗಳಲ್ಲಿ ಇದೆಯಾ? ಏನಿಲ್ಲ ರೀ. ಈಗ ಕರಿಗಡ್ಡ ಕಾಶಪ್ಪ ಅಂತೇಳಿ ತೇಗೂರು ಸಂಸ್ಥಾನವನ್ನು ಗೆದ್ದು ಕೊಡ್ತಾರೆ ರೀ. ಅವ್ರೊಬ್ಬರಂತ ನಾವು ಪರಿಗಣಿಸ್ಬೋದು ರೀ. ಹಾಂ, ಇದು ಏನಾಯ್ತಂದ್ರೆ ರೀ, ಇದು ಮೂಲತಃ ಪ್ರದೇಶ ರೀ, ಈ ಕೌದಲ್ಗಿ ಪ್ರದೇಶ ರೀ. ಸವದತ್ತಿ ರಟ್ಟರು ರಟ್ರು ಅಂದ್ರೆ ರಾಷ್ಟ್ರ ಕೊಟ್ರಿ ಅವರು. ಹಾಂ, ಜೈನ ಸಮುದಾಯ ರೀ. ಅವ್ರ ಆಡಳಿತಕ್ಕೆ ಒಳಪಟ್ಟಿತ್ತು ರೀ ಇದು. ಆಮೇಲೆ ಇದು ಬಾದಾಮಿ ಚಾಲುಕ್ಯರು ರೀ. ಚಾಲುಕ್ಯರ ಆಡಳಿತಕ್ಕೂ ಒಳಪಟ್ಟಿತ್ತು ರೀ. ಮುಂದೆ ಈ ದೇಸಾಯರ ವಂಶರು ಹಂಗೆ ಹೇಳ್ತಾರೆ ರೀ, ಚಾಲುಕ್ಯರ ವಂಶದವರು ಅಂತೇಳಿ. ಹಂಗಾರೆ ಸುಮ್ಮನೆ ಹೇಳ್ತಾರೆ ಅದನ್ನು. ಇವೆಲ್ಲ ಕಲ್ಲಿಂದ ರೀ ಇದು ಒಳಗೆ. ಇವೆಲ್ಲ ಧ್ಯಾನ ಮಾಡೋಕ್ಕೆ, ಪೂಜೆ ಪುನಸ್ಕಾರ ಹಿಂಗೆಲ್ಲ ರೀ. ಹಾಂ, ಇಲ್ಲೆಲ್ಲ ಒಳಗೆ ಕುಂತ ಧ್ಯಾನ ಮಾಡಕ್ಕೆ ರೀ. ಇಲ್ಲೆಲ್ಲ ದೀಪ ಇಟ್ಕೊಳಕ್ಕೆ ರೀ. ಇದೇನೋ ಇಲ್ರಿ, ಸ್ವಾಮೀಜಿಗಳ್ರಿ. ಅವ್ರು ರಾಜರು ಮಾಡ್ತಿರ್ಬೋದು. ಯಾಕಂದ್ರೆ ರೀ ಈ ದೇಸಾಯರು ರೀ ಅಧ್ಯಾತ್ಮವಾದಿಗಳು ರೀ. ಹೆಂಗಂದ್ರೆ ರೀ, ಈಗ ಖಾನಾಪುರ ತಾಲೂಕು ಬೆಳಗಾವಿ ಜಿಲ್ಲೆ ಕಕ್ಕೇರಿ ಅಂತ ಒಂದು ಊರು ಬರ್ತೈತೆ ರೀ. ಅಲ್ಲಿ ಬಿಷ್ಟಮ್ಮ ದೇವಿ ಅಂತೇಳಿ ಬರ್ತಾಳೆ. ಆ ಬಿಷ್ಟಮ್ಮ ದೇವಿ ಈ ಮಣಿತನದ ಹೆಣ್ಣು ಮಗಳು ಅಂತ ಹೇಳ್ತಾರೆ ರೀ. ಪ್ರತಿ ವರ್ಷಕ್ಕೊಮ್ಮೆ ಜಾತ್ರೆ ಆಗ್ತೈತೆ ರೀ. ಆ ಬಿಷ್ಟಮ್ಮ ದೇವಿಯ ಟ್ರಸ್ಟಿಗಳು ಇವರೇ ರೀ. ಆ ದೇವಸ್ಥಾನ ನಿರ್ಮಿಸ್ತವ್ರು ಇವರೇ ರೀ. ಆಭರಣಗಳು ಕೊಟ್ಟವ್ರು ಇವರೇ ರೀ. ಪೂಜಾರಿಗಳಿಗೆ ರೀ 40 ಎಕರೆ ಭೂಮಿ ಕೊಟ್ಟಾರೆ ರೀ ಆ ದೇವಸ್ಥಾನ ಪೂಜೆ ಪುನಸ್ಕಾರ ಮಾಡ್ಕೊಂಡು ಹೋಗಕ್ಕೆ. ಇಲ್ಲೇ ಅವ್ರು ರೀ, ಇವರ ಟ್ರಸ್ಟಿ ಅದಾರೆ, ಚೇರ್ಮನ್ರಲ್ಲಿ. ಮೊದಲಿಂದ ರೀ ಇದು, ಈಗಿಂದಲ್ರಿ. ಆಮೇಲೆ ಇನ್ನು ಇಲ್ಲಿ ಜಮಖಂಡಿ ತಾಲೂಕು ಬಬಲಾದಿ ಅಂತ ಬರ್ತೈತೆ ರೀ. ಬಬಲಾದಿ ಸದಾಶಿವ ಮುತ್ಯ ಅಂತೇಳಿ ಸಂಸ್ಕೃತಿ. ಈಗ ಮನೆ ಜಾತ್ರೆ ಆತ್ರಿ. ಅಲ್ಲಿ ನೈವೇದ್ಯ ಏನಂದ್ರೆ ರೀ, ಇದಕ್ಕೇನಂತೀರಿ ಅಲ್ಕೋಹಾಲ್ ರೀ. ಅಲ್ಕೋಹಾಲ ಕೊಡ್ಬೇಕ್ರಿ ನಾವು ದೇವ್ರಿಗೆ ರೀ. ಹಾಂ, ಸಾರಿ. ಹಾಂ, ಇಲ್ಲಿ ಬಬಲಾದಿ ಸದಾಶಿವಪ್ಪ ಅಂತ ಬರ್ತೈತೆ ರೀ. ಅಲ್ಲಿ ಚಂದ್ರಮ್ಮ ತಾಯಿ ಅಂತೇಳಿ ಬರ್ತಾರೆ ರೀ. ಚಂದ್ರಮ್ಮ ತಾಯಿನೂ ಈ ಮಣಿತನದವ್ರ ಅಂತ ಹೇಳ್ತಾರೆ ರೀ. ಇನ್ನೂ ಅದು ನಿಖರವಾಗಿ ಗೊತ್ತಾಗಿಲ್ಲ, ಸಂಶೋಧನೆ ಕೆಲಸ. ಹಾಂ, ಜನಪದರ ಇತಿಹಾಸ ರೀ ಇವೆಲ್ಲ ರೀ. ಏನು ರೀ. ಆಮೇಲೆ ಈ ದೇಸಾಯರು ಏನೊಂದು ಹವ್ಯಾಸ ಅಥವಾ ಅವರ ರೂಢಿ ಅಂತ ಇಟ್ಕೊಡ್ರಿ, ಜ್ಯೋತಿಷ್ ಶಾಸ್ತ್ರದಲ್ಲಿ ಭಾಳ ಅವರು ಪ್ರವೀಣರು ರೀ. ಅದರೊಳಗೆ ರಮಲಶಾಸ್ತ್ರ ಅಂತ ಬರ್ತೈತೆ ರೀ. ರಮಲಶಾಸ್ತ್ರದಂತೂ ಭಾಳ ಇದಂತ್ರಿ ಇವ್ರಿಗೆ. ಅದೇ ರೀ, ಅದು ಮುಂದಿನ ಒಂದು ಭವಿಷ್ಯವನ್ನು ಹೇಳೋದ್ರಿ. ಈಗ ಈ ಮನುಷ್ಯನಿಂದ ಇಂಥ ಒಳ್ಳೆಯ ಕಾರ್ಯಗಳಾಕ್ಕವು, ಕೆಟ್ಟ ಕಾರ್ಯಗಳಾಗುತ್ತವು, ಲೋಕ ಕಲ್ಯಾಣ ಆಯ್ತು. ಆಮೇಲೆ ಹೆಚ್ಚಾನೆಚ್ಚು ಅವ್ರ ಕೌಟುಂಬಿಕ ಅಷ್ಟೇ ರಾಜಕಾರಣ ದೃಷ್ಟಿ ಒಳಗೆ ರೀ. ಲೋಕದ ಬಗ್ಗೆ ವಿಚಾರ ಮಾಡ್ತಿರ್ಲಿಲ್ಲ ರೀ. ಹಾಂ, ರಮಲಶಾಸ್ತ್ರನ ಹಂಗೆ ರೀ. ಏನು ಆ ರಮಲಶಾಸ್ತ್ರ ಅಂದ್ರೆ ಅಧ್ಯಾತ್ಮವಾದಿಗಳು ಅನ್ನೋದಕ್ಕೆ ರೀ. ಅವ್ರು ಯಾರು ರೀ, ಕಕ್ಕೇರಿ ಬಿಷ್ಟಮ್ಮ ಚಂದ್ರಮ್ಮ ತಾಯಿ ರೀ. ಅವ್ರಾದ್ಮೇಲೆ ರೀ ಈಗಿದೆ ನಾನು ಮರಳು ಸಿದ್ಧ ಮಹಾಂತೇಶ್ವರ ಹೇಳೇನ್ರಲ್ಲ, ಅವ್ರು ಬಂದ್ರಿ. ಮುಂದೆ ಇವ್ರದ್ದು ಇನ್ನೊಂದು ಆರಾಧ್ಯ ದೈವ ರೀ ಬಲಭೀಮ ರೀ, ಮಾರುತೇಶ್ವರ. ಅಂದ್ರೆ ಆನೆಗುಂದಿ ಆಂಜನೇಯ ಸ್ವಾಮಿ ಅಂತೀವಿ, ಆ ಸ್ವಾಮಿ ಅಂತಾರೆ ರೀ. ನಾವಿಲ್ಲಿ ಹನುಮಂತ ದೇವ್ರು ಅಂತೀವಿ ರೀ, ಬಲಭೀಮ ಅಂತೀವಿ ರೀ, ಮಾರುತಿನೂ ಅಂತೀವಿ ರೀ. ಇದು ಅವ್ರ ಆರಾಧ್ಯ ದೈವ ರೀ. ಮುಂದೆ ಇವರ ರಾಜ ಲಾಂಛನ ರೀ ಕೇಸರಿ ಧ್ವಜದೊಳಗೆ ರೀ ಹಾರ್ತಾನಲ್ರಿ ಹನುಮಂತ ರೀ, ಬೆಟ್ಟಕ್ಕೆ ಹಿಡ್ಕೊಂಡ್ರಿ ಆ ಹನುಮಂತ ದೇವ್ರು ರೀ. ಅದ್ರ ಕೆಳಗೆ ರೀ ಮೊಸಳೆ ರೀ, ಮೊಸಳೆ ಕೆಳಗೆ ಹುಲಿ ರೀ. ಲಾಂಛನ ರೀ ಅದು. ಈಗ ನಮ್ಗೆ ಭಾರತ ಸರ್ಕಾರದ ಹೆಂಗೆ ಅಶೋಕ ಸ್ತಂಭ ಐತಿರಲ್ಲ, ಅಥವಾ ನಮ್ಮ ಕರ್ನಾಟಕ ಸರ್ಕಾರದ್ದು ಗರುಡ ಏನಂತೀರೋ ಗಂಡ ಬೇರುಂಡ ಐತಿರಲ್ಲ, ಹಂಗೆ ಇವ್ರದ್ದು ಇದ್ರ ರಾಜ ಲಾಂಛನ ರೀ ಈ ಸಂಸ್ಥಾನದ್ದು ರೀ. ಇದು ಹಿಂದೂ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಲ್ಲಿ ಭಾಳ ಕೆಲಸ ಮಾಡಿದವ್ರಿ ಇವರು. ಹಾಂ, ಪೂರ್ಣ ಇದ್ರಿ, ಭಾಳ ಇದ್ರಿ. ಇಲ್ರಿ, ಈಗ ಅವೇನಿಲ್ರಿ, ಸಿಗೋದಿಲ್ರಿ, ಎಲ್ಲ ಹಾಳಾಗೈತೆ ರೀ. ಈಗ ಇದು ನಾವು ಚಾಲುಕ್ಯರ ಅನ್ನುವ ಹಿನ್ನೆಲೆ ಒಳಗೆ ರೀ, ಇದು ಚಾಲುಕ್ಯ ಶೈಲಿಯ ಗುಡಿ ರೀ. ಪಟ್ಟದ ಕಲ್ಲಿನೊಳಗೆ ಇಂಥ ಲಿಂಗಗಳದಾವ ರೀ. ಏನು ರೀ, ಇಂಥದ್ದು ಇನ್ನೊಂದು ಲಿಂಗ ಐತೆ ರೀ, ಇಲ್ಲಿ ಬ್ರಾಹ್ಮಣ ರೋಣಿ ಅಂತ ಬರ್ತೈತೆ ರೀ. ಏನು ರೀ, ಅಲ್ಲೊಂದು ಈಶ್ವರ ದೇವಸ್ಥಾನ ಅಂತ, ಇದಕ್ಕೂ ಈಶ್ವರ ದೇವಸ್ಥಾನ ಅಂತಾರೆ ರೀ. ಇದು ಅರಮನೆ ಒಳಗೆ ಇದ್ದದ್ದು ರೀ. ಇಲ್ಲಿ ಮುಂದೊಂದು ಗೋಡೆ ಇತ್ತು ರೀ, ಅದಕ್ಕೊಂದು ಸಣ್ಣ ಕಿಟಕಿ ಇತ್ತು ರೀ. ಆ ಕಿಟಕಿ ಒಳಗೆ ನಿಂತ ನಮಸ್ಕಾರ ಮಾಡ್ತಾರೆ ಇಲ್ಲಿ. ಈಗ ಅದು ಹೋಗೈತ್ರಿ, ಅದು ಗೋಡೆ ರೀ. ಹಾಂ, ಇಲ್ರಿ, ಹೊರಗಿನವ್ರಿಗೆ ರೀ. ಇವ್ರು ಅರಮನೆಯವ್ರಿಗೆ ಅಷ್ಟೇ ರೀ ಇದು. ಹಾಂ, ಪ್ರವೇಶ ಇದೆ. ಹೊರಗಿನವ್ರಲ್ಲಿ ಕಿಟಕಿ ಒಳಗೆ ನಿಂತು ನಮಸ್ಕಾರ ಮಾಡಿ ಹೋಗೋದ್ರಿ. ಅದೊಂದು ಪದ್ಧತಿ ರೀ ಅದು. ಇನ್ನು ಈ ರೀತಿ ಐತ್ರಿ ಇದು. ಎಲ್ಲ ಕಲ್ಲಿನೊಳಗೆ ಐತಿ. ಬರ್ರಿ ಒಳಗೆ ನೋಡ್ರಿ. ಸ್ಥಾವರ ಲಿಂಗ ಇದು ಕಲ್ಲಿಂದ ರೀ. ಆ ಬಾದಾಮಿ ಚಾಲುಕ್ಯರ ಆಡಳಿತಕ್ಕೆ ಒಳಪಟ್ಟಿತ್ತು ಅನ್ನೋದಕ್ಕೆ ಇದು ನಿದರ್ಶನ ರೀ ಈ ದೇವಸ್ಥಾನ ರೀ. ಈಗ ಇವ್ರ ಅಕ್ಕವರು ಶಿವರಾತ್ರಿಗೊಂದು ಮಾಡ್ತಾರೆ, ಸೇವಾ ಅಂತೇಳಿ ಮಾಡಿಸ್ತಿರ್ತಾರೆ ರೀ, ಮಾಡ್ತಾರೆ ಅವರು ಪೂಜಾದವರು.
ಇದು ರಾಜಂಗಳ ರೀ, ರಾಜಂಗಳ ರಾಜಂಗಳ ಅಂತ ಹೆಸರು. ದರ್ಬಾರ. ಇಲ್ರಿ, ರಾಜರು ಅಥವಾ ರಾಜರ ಮಕ್ಕಳು ಆಟ ಆಡೋದ್ರಿ ಇದು. ರಾಜಂಗಳ. ಹ್ಞೂ, ಹೊರಗಡೆ ಅವರು. ಅದಕ್ಕೋಸ್ಕರ ಇಲ್ಲಿ ಮಾಡ್ತಾ ಇದ್ದಿದ್ದು. ಇಲ್ಲೊಂದು ಹೆಬ್ಬಾಗಿಲಿತ್ತು ರೀ, ಅದು 1ನೇ ಹೆಬ್ಬಾಗಿಲು, ಇದು 2ನೇ ಹೆಬ್ಬಾಗಿಲು ರೀ. ಅಲ್ಲೊಂದು 3 ಹೆಬ್ಬಾಗಿಲು, ಮತ್ತು ಅಲ್ಲಿ ಹೊರಗಡೆ ಒಂದು ಬರ್ತೈತೆ ರೀ, ಮತ್ತೆ ರೀ 4 ರೀ. ಹಿಂಗೆ ಎಷ್ಟೋ ಬಿದ್ದು ಹೋಗ್ಯದವ್ರಿ. ಇದನ್ನು ಸ್ಟ್ಯಾಚು ಹಿಂದೆ ನೋಡ್ತೀರಿ, ಹಿಂದೆ ಹೇಳ್ತೀನಿ ರೀ. ಇದೆಲ್ಲ ಗಚ್ಚ ರೀ. ಇದು ವೀಕ್ಷಣಾ ಗೋಪುರ ರೀ. ವೈರಿಗಳು ಯಾರು ಬರ್ತಾರೋ ನಿಂತು ನೋಡುವಂಥದ್ದು ರೀ, ಅದು ವೀಕ್ಷಣಾ ಗೋಪುರ ರೀ. ಆಗೆಲ್ಲ ಈಗೆಲ್ಲ ಬಿಲ್ಡಿಂಗ್ ಅದು ಬಂದವ್ರೆ, ಈಗ ಕಾಣೋದಿಲ್ಲ ರೀ. ಅದು ಮೊದಲೆಲ್ಲ ಎತ್ತರ ಅದ ರೀ, ಊರಾಗ ಕಾಣೋರಿ. ಸುತ್ತ ಕಡೆ ಪ್ರದೇಶ ಎಲ್ಲ ಕಾಣ್ತೈತೆ ರೀ. ಅದು ಸುಮಾರಾಗಿ ಒಂದು 20-25 ಕಿಲೋಮೀಟ್ರ್ ಏರಿಯಾ ನೋಡ್ಬೋದು ರೀ, ವೈರಿಗಳು ಯಾರು ಬರ್ತಾರೋ ಅಂತೇಳಿ. ಹಾಂ, ಕೌದಲಿ ಸಂಸ್ಥಾನ. ಹ್ಞೂ. ಇದೇನೈತೆ ರೀ, ಸದರ್ ಅಂತ ಹೇಳ್ರಿ, ನ್ಯಾಯದ ಕಟ್ಟೆ ರೀ. ಈಗೆಲ್ಲ ಮುಚ್ಚೈತ್ರಿ ಅದು, ಏನಿಲ್ಲ ರೀ, ಸದರ್ ರೀ ಅದು. ನ್ಯಾಯ ಪಂಚಾಯತಿ ಮಾಡ್ತಾ ಅಂತ ಒಂದು ಸ್ಥಳ. ನ್ಯಾಯಾಲಯ ಏನಾರಿ ಅದು ದೈವಿ ರೂಪದೊಳಗೆ ನ್ಯಾಯಾಲಯಗಳು ನಡೀತಿದ್ರಿ, ಸದರ್ ಅಂತೀರಿ. ದೈವಿ ರೂಪದಲ್ಲಿ ಅಂದ್ರೆ ಯಾವ ರೀತಿ ಸರ್? ಅಂದ್ರೆ ಅಲ್ಲಿ ತಪ್ಪು ಮಾಡಿದಂದ್ರೆ ರೀ, ಅವನಿಗೆ ಮಾನಸಿಕವಾಗಿ ಬೇರೆ ಶಿಕ್ಷೆ ಆಕೈತಿ. ನಿಜವಾದದ್ದು ಏನೈತೆ ಅದನ್ನು ಹೇಳ್ರಿ, ಇದನ್ನು ಮುಟ್ಟೆ, ಈ ಸ್ಥಳವನ್ನು ಮುಟ್ಟಿ, ಇಲ್ಲಿ ನಮ್ಮ ವೆಂಕಟರಮಣ ಭಾಳ ಕೆಟ್ಟದನು, ತಪ್ಪು ಮಾತಾಡಬೇಡ್ರಿ, ತಪ್ಪು ಮಾಡಬೇಡ್ರಿ, ಹಂಗೆ ಮಾಡಿದರೆ ಹೇಳ್ರಿ ಅದನ್ನು ನಾವು ಕ್ಷಮ ಮಾಡ್ತೀವಿ ಅಂತ ಹೇಳ್ತಾರೆ. ಅದನ್ನು ನಾವು ತಪ್ಪು ಮುಚ್ಚಿಟ್ಕೊಂಡು ಮಾಡಿದರೆ ರೀ ಅದು ಶಿಕ್ಷೆ ಆಕೈತಿ ಅನ್ನೋದು ಒಂದು ಜನಸಾಮಾನ್ಯರು ಅವತ್ತು ನಂಬಿಕೆ ಇಟ್ಟಿದ್ರು. ಅದು ಹಾಂ, ನಂಬಿಕೆ ಮೇಲೆ ರೀ. ಮುಂದೆ ಇಲ್ಲಿ ಮೊಹರಂದೊಳಗೆ ಪ್ರತಿ ವರ್ಷ ಇಲ್ಲಿ ಸಿಂಪಿಗೆ ಶಿವಪ್ಪ ಅಂಥೇಳಿ ಒಂದು ದೇವ್ರು ರೀ, ಅದು ಇಸ್ಲಾಂ ಸಂಸ್ಕೃತಿ ರೀ. ಪಂಜಾಬ್ ಇರ್ತಾವೆ ರೀ, ಅವನು ಹೊಳಿಗೆ ಅಂತಾರೆ ರೀ, ದೇವರೆಲ್ಲ ಹೊಳಿಗೆ ಹೋಗ್ತಾರೆ. ಅವನು ಜಳಕಕ್ಕೆ ಹೋಗುವಾಗ ರೀ ಇಲ್ಲಿ ಸದರಿಗೆ ಬರ್ತಾನೆ ರೀ, ಬಂದು ಇಲ್ಲಿ ನಿಂತು ಅದೇನೋ ಒಂದು ಪ್ರಾರ್ಥನೆ ಮಾಡಿ ಜಳಕಕ್ಕೆ ಹೋಗ್ತಾರೆ ರೀ. ಮೊಹರಂದೊಳಗೆ ಸಿಂಪಿಗೆ ಶಿವಪ್ಪ ಹೆಸರು, ಹಿಂದೂ ಸಂಸ್ಕೃತಿ ಸಿಂಪಿಗೆ ಶಿವಪ್ಪ ರೀ. ಅದು ಇದಿರೋದ್ರೆ ಇಸ್ಲಾಂ ಸಂಸ್ಕೃತಿ ರೀ, ವಿಶೇಷ ಮತ್ತು ವಿಭಿನ್ನವಾದದ್ದು. ಇದು ಒಂದು ಕೋಮು ಸೌಹಾರ್ದತೆಗೆ ಸಾಕ್ಷಿ ರೀ. ಇದು ಮೊದಲಿಂದ ನಡ್ಕೊಂಡು ಬಂದದ್ರಿ. ಇವೆಲ್ಲ ಇಲ್ಲಿ ಕಾವಲ್ಗಾರು ಅವರು ಇರ್ತದ್ರಿ. ಇದೆಲ್ಲ ಮ್ಯಾಲೆ ಗಟ್ಟಿ ಇತ್ತು ರೀ. ಈಗ ಒಂದು 30-35 ವರ್ಷದಾಗ ಎಲ್ಲ ಬಿದ್ದೋಗೈತೆ ರೀ. ಅದೇ ಇವೆಲ್ಲ ನೋಡಿರಿ. ಹ್ಞೂ ರೀ, ಇದು ಗಚ್ ರೀ, ಮಣ್ಣಿನ ಗಿಲಾಯಿ ರೀ. ಇವೆಲ್ಲ ಬಿಲ್ಡಿಂಗ್ ಇದ್ದು ರೀ, ಏನು ರೀ. ಇದು ನೋಡಿರಿ, ಇದು ಸಾಗವಾನಿ ಕಟ್ಟಿಗೆಗಳು. ಇದೇ ನಿಮಗೆ ಹೇಳಿನ್ರಲ್ಲ, ನಾನು ಅಲ್ಲಿ ಹೊರಗೆ ಹೇಳುವ ರೀ. ಇದು ಹಂಪಿ ವಿಜಯನಗರ ಸಂಸ್ಕೃತಿಯ ಒಂದು ಕಟ್ಟಡ ರೀ. ಇದು ಸಾಗವಾನಿ ಕಟ್ಟಿಗೆ ಒಳಗೈತೆ ರೀ. ಇದು ಗೋಪಾಲಕೃಷ್ಣ ಸ್ವಾಮಿಯ ಗುಡಿ ರೀ. ಇಲ್ಲಿ ಹೈಸ್ಕೂಲ್ ಆತು ರೀ. ಹೈಸ್ಕೂಲ್ ಆಗಾನ ರೀ ಇಲ್ಲಿ 10ನೇತೆ ನಡೀತಿತ್ತು ರೀ. ಇಲ್ಲಿ 8ನೇತೆ ಐತ್ರಿ, ಎಲ್ಲ ಬಿದ್ದೋಗೈತೆ. ನಾ 8ನೇತೆ ಕಲ್ತದ್ದು ಇಲ್ಲೇ ರೀ. ಓದಿದ್ದಿದೆ ರೀ, ಇದು ಓದಿದ ಶಾಲೆ ರೀ. ಇಲ್ಲಿ 8ನೇತೆ ಐತೆ. ಹ್ಞೂ, ಹೌದು ರೀ. ಸರ್ಕಾರದವ್ರು ನಡೆಸ್ತಾ ಇದ್ರ? ಇಲ್ರಿ, ಇಲ್ಲೊಂದು ಮಾದರಿ ಶಿಕ್ಷಣ ಸಂಸ್ಥೆ ಅಂತ ಐತಿ, ಅದನ್ನೇ ಹೇಳ್ತೀನಿ ರೀ. ಆಮೇಲೆ ಇದು ಗೋಪಾಲಕೃಷ್ಣ ಸ್ವಾಮಿ ಗುಡಿ ರೀ, ಇದಕ್ಕೆ ಹೆಸರು ಇಟ್ಟಿದ್ರಿ. ಇಲ್ಲಿ ಒಳಗಿರ್ತೀರಿ ರೀ, ಮತ್ತು ಇಲ್ಲಿ ಒಳಗೆ ಅರಮನೆ ರೀ. ಇದು ಈಗೆಲ್ಲ ಬಂದಾಗೈತೆ ರೀ. ಅದು ಇನ್ನೇನು ಇದು ಅದು ಏನಾಗೈತೆ ಅಂದ್ರೆ ರೀ, ಇವರು ಇಲ್ಲಿ ಸಣ್ಣ ಸಣ್ಣ ಕಿಟಕಿಗಳದಾರಲ್ಲ, ಮ್ಯಾಲೆ ಕಪಾಟ ಹೋಲ್ಗಳದಾವ ನೋಡ್ರಿ. ಇಲ್ಲೇನು ಕಾರ್ಯಕ್ರಮ ನಡೀತಿದ್ದವ್ರಲ್ಲ ಆಗ, ಅವನ್ನೆಲ್ಲ ಹೆಣ್ಮಕ್ಳು ಅಂದರೆ ಇನ್ನೊಂದು ಈ ಗೋಸೆ ಪದ್ಧತಿ ಅಂತಾರಲ್ರಿ, ಬುರ್ಕಾ ಹಾಕೋದ್ರಿ. ಈ ಸಂಸ್ಥಾನಿಕ ಹೆಣ್ಮಕ್ಳು ಬುರ್ಕಾನ ಹಾಕ್ತಾರ್ರಿ. ಹೌದ್ರಿ. ಏನ್ರಿ, ಅದು ಏನೋ ಅವ್ರ ಒಂದು ರಕ್ಷಣೆ ಹಿನ್ನೆಲೆಯೊಳಗೆ ಅದಿತ್ತು ಅವತ್ತು ರೀ. ಅಲ್ರಿ, ಮುಸ್ಲಿಮ್ಸ್ ಅಲ್ಲ ಕರೆ ರೀ, ಅದು ರಕ್ಷಣೆಗಾಗಿ ಹಂಗೆ ಮಾಡ್ತಿದ್ರಿ. ಅದು ಇತ್ತು ಅದು ಪರ್ದೆ ಹಾಕ್ತಾರ್ರಿ. ಆಮೇಲೆ ಬಂದ ಜನರು ನೋಡಬಾರ್ದು ನಾವು ಅಂತೇಳಿ ಆ ಕಿಟಕಿ ಏನದಾರಲ್ಲ ಅಲ್ಲಿ ಮ್ಯಾಲೆ, ಅಲ್ಲಿ ಒಳಗೆ ಮೇಲಂತಸ್ತು ಐತ್ರಿ, ಅಲ್ಲಿ ಕುಂತ್ರೆ ಇಲ್ಲೆಲ್ಲ ಕಾಣ್ತೈತ್ರಿ. ಹೆಣ್ಮಕ್ಳು ಇದನ್ನೆಲ್ಲ ನೋಡ್ಬೋದು. ಆ ಮನೆಯವ್ರಿ, ಹಾಂ, ಹೆಣ್ಮಕ್ಳಿಗೋಸ್ಕರ ಮಾಡಿದ್ದು. ಅವರು ಹೊರಗಡೆ ಯಾರಿಗೂ ಮುಖ ತೋರಿಸ್ದಂಗೆ ಅಲ್ಲೇ ಕುತ್ಕೊಂಡು ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ಅಲ್ಲೇ ನೋಡ್ಬೋದು. ಹಾಂ, ನೋಡ್ಬೋದ್ರಿ. ಮುಂದೆ ಇದೆಲ್ಲ ಬಿದ್ದೈತ್ರಲ್ಲ, ಇದೇ ನಿಮ್ಗೆ ಅಲ್ಲಿ ನಾಗೋಲಿ ಅಂತೇಳಿ ಒಂದು ಶಬ್ದ ಹೇಳಿನ್ರಲ್ಲ ನಾನು. ಇಲ್ಲಿ ನಾಗೋಲಿ ಅಂತಿದ್ದರು. ಇವೆಲ್ಲ ಪ್ಯಾಕ್ ಇತ್ತು ರೀ. ಆ ನಾಗೋಲಿಗಳು ಅಂದ್ರೆ ಇದು ವಿಜಯನಗರ ಸಾಮ್ರಾಜ್ಯದ ಸಂಬಂಧಿಸಿದ ಸಂಸ್ಥಾನ ರೀ. ಕಾಲಾಂತರ ಬದಲಾಕೋದು ಬರ್ತೈತೆ ರೀ, ಅವ್ರಿಗೆ ಸಂಬಂಧಿಸ್ತೈತೆ ರೀ. ಬಹುಶಃ ಅವ್ರಿಗೆ ಸಂಬಂಧಿಸಿದ್ವು ಅಥವಾ ಅವ್ರು ಕೊಟ್ಟದ್ದು ಅಥವಾ ಇವರು ಏನೋ ತಾಮ್ರಪಟಗಳು ರೀ. ಈಗ ಶಿಲಾಶಾಸನಗಳು ರೀ, ವೀರಗಲ್ಲುಗಳು ಬರ್ತಾವ್ರಿ. ಹಂಗೆ ತಾಮ್ರಪಟಗಳಿದ್ದು ರೀ. ಆ ತಾಮ್ರಪಟಗಳನ್ನೆಲ್ಲ ಕಟ್ಟಿ ಇಲ್ಲೆಲ್ಲ ಇಟ್ಟು ಬಿಟ್ಟಿದ್ರು. ಅದು ಬದಲಾವಣೆ ಹಾಕೋದು ಬರ್ತೈತೆ ರೀ ಅದು. ಆಮೇಲೆ ಸ್ವಾತಂತ್ರ್ಯ ಸಿಕ್ತ್ರಿ, ಯಾರು ಜನ ಕೈ ಸಿಗ್ತಾರಲ್ಲ ಅವನ್ನೆಲ್ಲ ತೊಗೊಂಡು ಹೋಗಿಬಿಟ್ರು ಅಂತೇಳಿ ಹೋಗಿಬಿಡ್ತಾರೆ ರೀ. ಅದು ಇತಿಹಾಸ ಮುಚ್ಚಿ ಹೋಗಿಬಿಡ್ತೀರಿ. ಹೌದು, ತಾಮ್ರಪಟಗಳ ಪಾತ್ರ ಭಾಳ ಒಂದು ಅರ್ಥ ಆಗಬೇಕಾಗಿದ್ದು ಏನು ಗೊತ್ತಾ, ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು. ಅರಮನೆ ಒಳಗಡೆ ದೇವಸ್ಥಾನ ಇದೆ. ಅರಮನೆ ಒಳಗೆ ದೇವಸ್ಥಾನ ಗೋಪಾಲಕೃಷ್ಣ ಸ್ವಾಮಿ ರೀ. ರಾಜರು ಪೂಜೆ ಮಾಡ್ತಾ ಇದ್ದಿದ್ದು. ರಾಜರ ಪೂಜೆ ಇರೋದು, ನಿತ್ಯ ಪೂಜೆ ಹೌದ್ರಿ. ಇನ್ನೂ ಒಂದು ದೇವಸ್ಥಾನ ಐತ್ರಿ ಒಳಗೆ, ಅದು ಮುಚ್ಚಿ ಹೋಗೈತ್ರಿ. ಆಮೇಲೆ ಕೊನೆಗೆ ಗದಿಗೈತೆ ಐತ್ರಿ, ಅದು ಅಲ್ಲೊಂದು ಮಂಟಪ ಐತೆ, ವೆಂಕಟರಮಣ ಬನ್ನಿ ಗಿಡದ
ಬನ್ನಿ ಮರದ ಕೆಳಗೆ ಅದನ್ನು ಪ್ರತಿಷ್ಠಾಪನೆ ಮಾಡಿದ್ರು ವೆಂಕಟರಮಣ ಅಂತ ಹೇಳಿದ್ರಲ್ಲ, ಅದು ಇಲ್ಲೇ ಐತ್ರಿ ಬನ್ನಿ ಗಿಡ ರೀ. ಅದು ಹೋಗ್ತೈತ್ರಿ. ಹೋದ್ಮೇಲೆ ಅಲ್ಲೊಂದು ವೆಂಕಟರಮಣ ದೇವಸ್ಥಾನ ಐತ್ರಿ, ಅದು ಮಣ್ಣಿನೊಳಗೆ ಮುಚ್ಚಿ ಹೋಗೈತೆ ಅಂತ ಹೇಳ್ತಾರೆ ರೀ. ಓಕೆ ಸರ್, ಅಲ್ಲಿಂದ ಬಂದ್ವಲ್ಲ, ತುಂಬ ದೊಡ್ಡ ಅರಮನೆ ಇದು. ದೊಡ್ಡದೈತ್ರಿ. ಮತ್ತೆ ಒಳಗಡೆ ಬೀಗ ಹಾಕಿದಾರೆ ಅಂದ್ರೆ ಇವಾಗ ಅದು ಯಾರು ಬೀಗ ಹಾಕೊಂಡಿರೋದು? ಇಲ್ಲಿ ಏನಾಗ್ತೈತೆ ರೀ, ಜ್ಯೋತಿಷ್ಯ ಶಾಸ್ತ್ರದೊಳಗೆ ಪಾರಂಗತರು ಅಂತ ಇದೀಗ ನಾನು ಹೇಳೀನಿ ರೀ. ಇಲ್ಲಿ ಗಿರಿಯಪ್ಪ ದೇಸಾಯಿ ಅಂತ ಬರ್ತಾರೆ. ಅವರು ಜ್ಯೋತಿಷ್ಯದೊಳಗೆ ಪಾರಂಗತರು ರೀ. ಅವ್ರಿಗೊಂದು ಜ್ಯೋತಿಷ್ಯ ಹೊಳಿತೈತಿ ರೀ. ಅವ್ರಿಗೆ ಭೀಮಪ್ಪ ದೇಸಾಯಿ ಅಂತ ಮಗ ಹುಡ್ತಾನೆ ರೀ. ಇಲ್ಲಿ ಹೊರಗೆ ಪುತ್ಥಳಿ ಐತ್ರಿ, ಭೀಮಪ್ಪ ದೇಸಾಯಿ ರೀ ಏನ್ರಿ. ಅವ್ರಿಗೆ ಆ ಮಗ ಹುಟ್ತಾನೆ ರೀ. ಹುಟ್ಟಿದ ಕೂಡಲೇ ಅವ್ನು ಜ್ಯೋತಿಷ್ಯ ನೋಡ್ತಾರೆ ರೀ. ಈ ವ್ಯಕ್ತಿಯಿಂದ ನಮ್ಮ ಸಂಸ್ಥಾನ ನಾಶ ಆಗ್ತೈತಿ ಅಂತ ಅವ್ರು ಜ್ಯೋತಿಷ್ಯ ಕಂಡ್ಕೋತಾರಂತ ರೀ. ಕಂಡ್ಕೂಲಾಗಿ ಏನಾಕೈತೆ ರೀ, ಈಗ ನಾವು ರಾಜರ ಅಥವಾ ಕೆಲವೊಂದು ಅರಸ್ವತ್ತಿಗೆ ಇತಿಹಾಸಗಳನ್ನ ನೋಡಿದೀವಿ ರೀ ಇತಿಹಾಸ ಪುಟದೊಳಗೆ. ಹಂಗೆ ಇಲ್ಲಿ ಒಂದು ಏನು ಬರ್ತೈತೆ ರೀ, ಈ ಮಗನ ಇಟ್ಕೋಬಾರ್ದು, ಇವ್ನು ನಾಶ ಮಾಡೋಣ ಅನ್ನೋ ವಿಚಾರ ಬಂದ್ಬಿಡ್ತಾರೆ ತಂದೆಯಲ್ಲಿ ರೀ. ಅನುಕೂಲ ಆಗೇನಾಕೈತೆ ರೀ, ಈ ಅರಮನೆ ಒಳಗೆ ಏನು ಸೇವಕರು ಇರ್ತಾರಲ್ಲ, ಅವರು ಈ ಮಗನ ಬೇರೆ ಕಡೆ ಸ್ಥಳಾಂತರಿಸಿ ಬಿಡ್ತಾರೆ ರೀ. ಪಿತೂರಿ ಮಾಡಿ ಸ್ಥಳಾಂತರಿಸ್ತಾರೆ ರೀ. ಅದನ್ನು ಸ್ಥಳಾಂತರಿಸಿದ ಕೂಡಲೇ ಆಗ ಚಿಂತೆ ಚಾಲು ಆಕೈತೆ ರೀ. ಗಿರಪ್ಪ ಎಲ್ಲೋ ಅದು ಹುಡುಗ ಏನು ಮಾಡಿದ, ಯಾರು ಏನು ಮಾಡಿರು ಅಂತೇಳಿ ಸೇವಕರನ್ನ ಮಾಡಿರ್ತಾರೆ. ಅದನ್ನು ಮಾಡಿ ಅವ್ನು ಜೋಪಾನ ಮಾಡ್ತಾರೆ ರೀ. ಅವನ ಚಿಂತೆ ಒಳಗೆ ಅವರಪ್ಪ ತೀರ್ಕೊಂಡು ಹೋಗಿಬಿಡ್ತಾರೆ ರೀ. ಅವ್ರ ಎಜುಕೇಷನ್ ಕೊಲ್ಲಾಪುರ ರಾಜಾರಾಮ್ ಹೈಸ್ಕೂಲ್ದೊಳಗೆ ಆಗ್ತೈತೆ ರೀ, ಮೆಟ್ರಿಕ್ಯುಲೇಷನ್. ನಡಿಲ್ಲ, ಅಲ್ಲಿ ಏನಿಲ್ಲ, ಎಲ್ಲ ಹಾಳಾಗೈತೆ ರೀ. ಇವೆಲ್ಲ ಕಲ್ಲದು ಆಗಿ ನಾನು ಕೆತ್ತ ಎಲ್ಲ ಸಾಗವಾನಿ ಕಟ್ಟಿಗಿರೋದು. ಹಾಂ ಇದ್ದದ್ರಿ, ಎಲ್ಲ ಹಿಂಗೆ ಎಲ್ಲ ಬೀಳಾಕೈತೈತ್ರಿ, ಎಲ್ಲ ಮುಗಿದೋಗೈತ್ರಿ. ಬರ್ರಿ ಏನಲ್ಲ ಬರ್ರಿ. ಈಗ ಯಾವ್ಯಾವ ಮೂರ್ತಿ ಇಟ್ಟಾರ್ರೆ, ಫೋಟೋಗಳು ಇಟ್ಟಾರ್ರೆ. ಮೊದಲು ಬೇರೆ ಇತ್ತು ಇಲ್ಲಿ. ಹಾಂ ಇತ್ತು ರೀ. ಆಮೇಲೆ ಇಲ್ಲೊಂದು ಸಾರೋಟ ಅಂತ ಇತ್ತು ರೀ, ಅದೆಲ್ಲ ಹೋಗೈತ್ರಿ. ಒಂದು ಸಾರೋಟ ರೀ ಅಂದ್ರೆ ರೀ ಕುದುರೆ ಕಟ್ಟೋದ್ರಿ. ಆಮೇಲೆ ಅದನ್ನ ಒಬ್ರು ಹೊಡಿದು ಅದ್ರ ಮೇಲೆ ಎತ್ತರ ಮೇಲೆ ಕುಂಡ್ರೋದ್ರಿ, ಸಾರೋಟ ಅಂತಿತ್ತು ರೀ. ಆಮೇಲೆ ಅವ್ರು ಕುಂಡ್ರುವಂಥ ಒಂದು ಬಂಗಾರ ಪಾಲಿಕೆನೂ ಇತ್ತು ರೀ. ಪಾಲಿಕೆ ಅಂದ್ರೆ ಏನಂತೀರಿ ನೀವು? ಸಿಂಹಾಸನ. ಹಾಂ ಸಿಂಹಾಸನ ರೀ. ಹಾಂ ಕುಂಡ್ರದ ಪಾಲಿಕೆ ಅಂತೀರಿ ನಾವು. ಅದು ಇಲ್ಲೇ ಇತ್ತು ರೀ ಏನ್ರಿ. ಇಲ್ಲಿ ವಾಸ ಮಾಡುವಂಥವ್ರು ಈಗೇನು ಸಕ್ರಿಗೆ ಮೊದಲು ಸಕ್ರೆ ಕೊಟ್ಟರೆ ಹಳೆ ಬಾಂಡೆ ಅರಿವಿ ಅದು ಕೊಡ್ತಿರಲ್ರಿ, ಕೊಟ್ಟದು ಮೊದಲು ಈಗೂ ಇತ್ತು. ಈಗ ಅದು ವೃತ್ತಿ ಇಲ್ಲಾಗೈತಿ. ಸಕ್ರಿಗೆ ಅದನ್ನು ಪಾಲಿಕೆ ಕೊಟ್ಟುಬಿಟ್ರಿ. ಪಾಪ ಅವ್ರಿಗೆ ಗೊತ್ತಾಗ್ತಾರೆ ಕಿತ್ತಾಡಿದ ಆಂಬಲತ್ತಿ. 1-2 ಕಿಲೋ ಅಥವಾ 5 ಕಿಲೋ ಸಕ್ರೆ ಕೊಟ್ಟಿರ್ಬೇಕ್ರಿ ಅವರು. ಕೊಟ್ಟುಬಿಟ್ರಿ. ಅವ್ರು ಅದನ್ನು ತಿಕ್ಕಿ ನೋಡಿದ್ಕೂಲೆ ಬಂಗಾರ ಇತ್ತು ರೀ. ಅದರಿಂದ ಅವರು ಶ್ರೀಮಂತರಾಗಿಬಿಟ್ರಿ ತೊಗೊಂಡವ್ರು, ಬಾಂಡೆಗಾರರು. ಅದು ಹೋತ್ರಿ, ಮುಗೀತ್ರಿ, ಅದು ಮುಗಿದೋಯ್ತು ರೀ. ಗುರ್ತೈತ್ರಿ, ಯಾರು ಅದನ್ನು ಒಪ್ಕೊಳ್ಳಂಗಿಲ್ಲಲ್ರಿ. ಹಾಂ ಅಂದ್ರೆ ನಾವು ಏನು ರೀ ತಪ್ಪು ಹೇಳಬಹುದು ರೀ. ಹಾಂ ತಪ್ಪ ರೀ. ಇವೆಲ್ಲ ಜನಪದ ಒಂದು ಮಾತುಗಳಿಗೆ ಉಳಿದೆಲ್ಲ ಇತಿಹಾಸ, ಜನಪದ ಇತಿಹಾಸ ರೀ. ಇದನ್ನು ನಾವು ಶೋಧ ಮಾಡಿ ಕೇಳಿ ಹಿಂಗೆ ಸಂಗ್ರಹ ಮಾಡಿದ್ರಿ. ಇದು ಏನೂ ಇಲ್ಲ ರೀ, ಟ್ರಸ್ಟು ಇಲ್ಲ, ಏನೂ ಇಲ್ಲರಿ. ಇನ್ನೂ ಇದ್ರ ಕತೆ ಐತ್ರಿ. ಇಲ್ಲಿ ಇಲ್ಲೊಂದು ಸಂದಿಗತೆ ಐತ್ರಿ. ಇದು ಮೊದಲು ಏಕ ಐತ್ರಿ. ಅದು ಇಲ್ಲೆಲ್ಲ ಇದ್ದು ಅವೆಲ್ಲ ಬಿದ್ದು ಹೋಗ್ಯಾವ್ರಿ. ಏನೋ ಇಲ್ರಿ. ಇಲ್ಲಿ ಹೊರಗೆ ಒಂದು ಏನಿಲ್ರಿ, ಇಲ್ಲಿ ಎಲ್ಲ ಬಿದ್ದೈತಿ. ಮತ್ತು ಇಲ್ಲಿ ಒಳಗೆ ಹಿಂಗೆಲ್ಲ ಐತ್ರಿ. ಅದು ಎಲ್ಲ ಇದಾಗೈತ್ರಿ. ಅದು ಹಾಂ ಬಿದ್ದು ಹೋಗೈತ್ರಿ, ಏನೂ ಇಲ್ರಿ. ಇಲ್ಲಿ ಭಾಳ ಇಲ್ಲೇನಿಲ್ಲ ರೀ. ಆಧುನಿಕರು ರೀ. ಅರಿವಿ ಪರಿವಿ ಇಟ್ಟಾರ್ರಿ. ಇಲ್ಲೊಬ್ರು ಅವ್ರ ದೂರಿನ ಸಂಬಂಧಿಕರು ಒಬ್ರು ವಾಸ ಮಾಡಿದ್ದರು ರೀ, ಇಲ್ಲಿದ್ದರು ರೀ. ಅನುಕೂಲ ಅವ್ರನ್ನ ಬಿಡಿಸಿರ್ರಿ. ಅವ್ರ ಹುಡುಗ ಎಲ್ಲ ಹೋಗಿ ಬೇರೆ ಕಡೆ ಅದನ್ರಿ. ಹಿಂಗಾಗೈತಿ. ಇದು ನಮ್ಮದು ಬಿಟ್ಟು ಬಿಡು ಅಂತೇಳ್ರಿ. ಹಾಳಾಗೈತ್ರಿ. ಅವ್ರಿಗೆ ಪ್ರಜ್ಞೆ ಬೇಕಿರಲ್ಲ. ಈ ಪಾಪ ಅವ್ರ ಆಚೆ ಕಡೆ ಅವ್ರ ಹೆಣ್ಮಕ್ಳು ಅದಾರ ಅಂತೇಳಿ ಅಷ್ಟಾರಿಗೆ ನಾವು ಹೋಗಿ ನಿಂತು ಮಾತಾಡಿದ್ವಿ ರೀ. ಈಗ ಆ ಹುಡುಗ ಇದ್ದಿದ್ದಂದ್ರೆ ರೀ ಈಗ ಒಳಗೆಲ್ಲ ನೋಡ್ತಿದ್ವಿ ನಾವು. ಮತ್ತು ಕೆಲವೊಂದು ಬೇರೆ ಬೇರೆ ಆಯುಧಗಳದು ಇದ್ದು ರೀ ಅಲ್ಲಿ. ಈಗ ಒಂದು ಕರ್ನಾಟಕ ಯೂನಿವರ್ಸಿಟಿ ಅವ್ರು ಬಂದಾಗ ರೀ ಆಯುಧಗಳದು ತೆಗೆದು ತೋರಿಸಿದ್ರಿ ಅವ್ನು ಹುಡುಗ. ಈಗ ಅವನ ಹೊರಗೆ ಹಾಕಿಬಿಟ್ರಿ. ಇದೆಲ್ಲ ಒಳಗೆ ಸುರಕ್ಷಿತವಾಗಿರ್ತಾ ಇತ್ತು. ಹಾಂ ಇರ್ತಿದ್ವಿ ರೀ. ಇವಾಗ ಹಾಳಾದ್ರೂ ಪರವಾಗಿಲ್ಲ, ನಮ್ಮ ಜನದ ಮನಸ್ಥಿತಿ ಬೇರೆಯವ್ರಿಗೆ ಕೊಡೋದು ಬೇಡ ಅಂತ ಇದೆ. ಅಂದ್ರೆ ಏನಾಗೈತೆ ರೀ, ಇದು 1954ನೇ ಇಸ್ವಿಯೊಳಗೆ ಒಂದು ಮಾದರಿ ಶಿಕ್ಷಣ ಸಂಸ್ಥೆ ಅಂತ ಇವರೊಳಗೆ ಒಂದು ಶಿಕ್ಷಣ ಸಂಸ್ಥೆ ಪ್ರಾರಂಭ ಆಯ್ತು ರೀ. ಆವತ್ತಿನ ಆ ಶಿಕ್ಷಣ ಸಂಸ್ಥೆ ಹುಟ್ಟಾಕಿದವರು ಇದೇ ಊರವ್ರು ರೀ, ಶಿಕ್ಷಣ ತಜ್ಞ ಇದ್ದರೆ. ಆಮೇಲೆ ಉತ್ತರ ಕರ್ನಾಟಕದ ಏನಿದೊಂದು ಪ್ರದೇಶ ಅಂತ ಐತಿರಲ್ಲ, ಮಹಾರಾಷ್ಟ್ರ ಹಿಡ್ಕೊಂಡ್ರಿ. ಈ ಎಲ್ಲ ಒಂದು ಪ್ರದೇಶದೊಳಗೆ ಮೊಟ್ಟ ಮೊದಲು ಕನ್ನಡ MA ಪದವೀಧರ ಅಂದ್ರೆ ಈ ಊರವ್ರು ರೀ. ಆಮೇಲೆ 43ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ ಆದವರು ಈ ಊರವ್ರು ರೀ. ಮೊಟ್ಟ ಮೊದಲು ಕರ್ನಾಟಕದೊಳಗೆ ನಾಣ್ಯಶಾಸ್ತ್ರದ ಪಂಡಿತರಂದ್ರು ಇವರೇ ರೀ. ಶಿಲಾಶಾಸನ ತಜ್ಞರಂದ್ರು ಇವರೇ ರೀ. ಯಾರಂದ್ರೆ ಅವರು ಪ್ರೊಫೆಸರ್ KG ಕುಂದನಗಾರ್ ಅಂತೇಳಿ. ಹ್ಞೂ ರೀ. ಏನ್ರಿ KG ಕುಂದನಗಾರ್ ರೀ. ಅವರು ಮಾದರಿ ಶಿಕ್ಷಣ ಸಂಸ್ಥೆ ಅಂತೇಳಿ ಒಂದು ಇಲ್ಲಿ ಸ್ಥಾಪನೆ ಮಾಡಿಸ್ತಾರೆ. ಇಲ್ಲಿ ಹಿರಿಯರ ಕಡೆಯಿಂದ ರೀ. ಅವರು ಭಾಳ ನಿಸ್ವಾರ್ಥ ಜೀವಿಗಳ್ರಿ.
ಅವರು ಎಲ್ಲ ಕಟ್ತಿದ್ರಿ ಆದ್ರೆ ಒಂದು ಸದಸ್ಯರು ಇರಂಗಿಲ್ಲ, ಒಂದು ಅಧ್ಯಕ್ಷರು ಇರಂಗಿಲ್ಲ ರೀ. ಅದಕ್ಕೆ ಇಲ್ಲಿ ಇದೊಂದು ಉದಾಹರಣೆ ರೀ. ನಮ್ಮ ಮಾದರಿ ಶಿಕ್ಷಣ ಸಂಸ್ಥೆ ರೀ, ಅವತ್ತು ಇದನ್ನು ಕಟ್ಟಿದ್ರಿ ಶಿಕ್ಷಣ ಸಂಸ್ಥೆ 54ರಾಗ ರೀ. ಈ ದೇಸಾಯಿ ರೀತಿಯಲ್ಲಿ ಹೋದ್ರಿ, ನಾವು ಸಾಲಿ ಚಾಲೂ ಮಾಡ್ತೀವಿ ಜಾಗ ಕೊಡ್ರಿ ಅಂತೇಳಿ. ಅನ್ಕೂಲ ಇಲ್ಲೇನು ಮಾಡ್ತೀರಿ ಊರೊಳಗೆ ಇದು ಬೇಡ, ವಾಡ್ಯದಾಗ ಅಲ್ಲಿ ಮ್ಯಾಲೆ ಬಂಗ್ಲೆ ಐತೆ ಅಲ್ಲಿ ಮಾಡ್ರಿ ಅಂತಾರೆ. ಅವ್ರೊಂದು ಅಲ್ಲೊಂದು ಬಂಗ್ಲೆ ಕಟ್ಟಾಗೈತೆ ರೀ, ಅದ್ರದ್ದು ಇತಿಹಾಸ ಐತೆ ರೀ, ಕಲ್ಲಿನ ಚಂದ ಐತ್ರಿ ಅದು. ಈಗ JRBC ಆಫೀಸ್ ಆಗೈತೆ ರೀ ಇಲ್ಲಿ, ಏನು ರೀ ಹಂಗೆ ನೋಡಕ್ಕೆ ನಡೀತೈತೆ ರೀ, ಏನು ರೀ. ಅದು 1924ರಾಗ ಅದು ಕಟ್ಟಡ ಅರ್ಧಕ್ಕೆ ನಿಂತು ರೀ. ಅದಕ್ಕೆ ಕಾರಣ ಅಂದ್ರೆ ರೀ 1916 KLE ಸೊಸೈಟಿ ಪ್ರಾರಂಭ ಆಯ್ತು ರೀ. ಮುಂದೆ ಅದು 1933 ಅಥವಾ 36 ಇರ್ಬೋದು, ಲಿಂಗರಾಜ್ ಕಾಲೇಜ್ ಪ್ರಾರಂಭ ಆಗ್ತೈತೆ ರೀ. ಅಂದ್ರೆ ಇವರು 1924ರೊಳಗೆ 10,000 ರೂಪಾಯಿ ದೇಣಿಗೆ ಕೊಡ್ತಾರೆ. ಇಲ್ಲಿ ಹೊರಗೆ ಮೂರ್ತಿ ಐತ್ರಲ್ಲ BG ದೇಸಾಯಿ, ಭೀಮಪ್ಪ ಗಿರಿಯಪ್ಪ ದೇಸಾಯಿ ರೀ. 10,000 ರೂಪಾಯಿ ಅವಾಗ ದೇಣಿಗೆ ಕೊಡ್ತಾರೆ ರೀ. ಕೊಟ್ಕೂಲ KLE ಸೊಸೈಟಿ ಅವ್ರಿ ಇವ್ರನ್ನ 1932ನೇ ಸಾಲಿಗೆ ವೈಸ್ ಚೇರ್ಮನ್ ಅಂತ ಮಾಡಿರ್ತಾರೆ. ಇವರು ಜಾತಿಯಿಂದ ಯಾರು ರೀ? ಕ್ಷತ್ರಿಯ ಸಮಾಜ. ಅದು ಯಾರ್ದು ರೀ? ಲಿಂಗಾಯತ ರೀ. ಲಿಂಗಾಯತ ತತ್ವಗಿತ್ತು ಅದು ಬೇರೆ ಐತೆ ಬಿಡ್ರಿ, ಆಚಾರ ವಿಚಾರ ರೀ, ಅದರ ವ್ಯಾಖ್ಯಾನ ಅದು ರೀ. ಅಂದರೆ ಇವತ್ತಿನ ನಮ್ಮ ಸಾಮಾಜಿಕ ವ್ಯವಸ್ಥೆ ಒಳಗೆ ಕ್ಷತ್ರಿಯ ಅಂತ ಹೇಳ್ಬೇಕು ರೀ, ಏನು ರೀ. ಅವಾಗ ಕ್ಷತ್ರಿಯರೇ, ಅಂದ್ರೆ ಆ ಸಮಾಜ ಅವತ್ತು ಇವ್ರಿಗೆ ಉಪಾಧ್ಯಕ್ಷ ಸ್ಥಾನ ಕೊಟ್ಟಿದ್ರು. ಆ ಲಿಂಗರಾಜ್ ಕಾಲೇಜಿಗೆ 10,000 ರೂಪಾಯಿ ಕೊಟ್ಟಾರ್ರಿ ಇವ್ರು. ಆಮೇಲೆ ಗಾಂಧಿ ಸ್ಮಾರಕ ನಿಧಿಗೆ 52,000 ರೂಪಾಯಿ ಕೊಟ್ಟರು ರೀ, ದೇಶದ ಅಭಿವೃದ್ಧಿಗೆ ಅಂತೇಳಿ ಡಾಕ್ಟರ್ ಬಾಬುರಾಜೇಂದ್ರ ಪ್ರಸಾದ್ ಅವ್ರ ಮುಖಾಂತರ ರೀ. ಒಳ್ಳೆ ಕೆಲಸ ಮಾಡ್ಯಾರ ಅವ್ರು, ಭೀಮಪ್ಪ ದೇಸಾಯಿ ಅಂತೇಳಿ. ಆ 54ನೇ ಇಸ್ವಿಯೊಳಗೆ ಈ ವಾಡ್ಯದೊಳಗೆ ಇದು ಹೈಸ್ಕೂಲ್ ಚಾಲು ಆಯ್ತು. ಅದು ಅಂಬರೀಷ್ ವರ್ಮ ದೇಸಾಯಿ ಪ್ರೌಢಶಾಲೆ. ಅವ್ರು ಇಬ್ಬರು ಗಂಡು ಮಕ್ಕಳು ರೀ. ಒಬ್ಬರು ಈ ಭೀಮಪ್ಪ ದೇಸಾಯಿಗೆ ರೀ, ಅಂಬರೀಷ್ ವರ್ಮ ದೊಡ್ಡವ್ರು, ಸಣ್ಣವರು ರವಿವರ್ಮ ದೇಸಾಯಿ. ಅವ್ರನ್ನ ಸಿಂಧಿಕೂರ್ಬಾರ್ದು ದತ್ತಕ್ಕೆ ಕೊಡ್ತೀರಿ. ಇಬ್ಬರು ಶಿಕ್ಷಣವಂತರು. ಅದಕ್ಕಾಗಿ ಹೆಸರು ಯಾರ್ದು ಇಡೋನು ಅಂತ ಒಂದು ಪ್ರಶ್ನೆ ಬರ್ತೈತೆ ರೀ. ಅಂದರೆ ಅವ್ರದ್ದೇ ಇಡ್ಬೇಕತ್ತಾರೆ ಭೀಮಪ್ಪ ದೇಸಾಯಿ. ನಂದು ಬೇಡಪ್ಪ ಅಂದ್ರೆ ಅವ್ರು ಮ್ಯಾಟ್ರಿಕ್ಯುಲೇಟ್ ಅಷ್ಟೇ ಇರಲ್ಲ, ಅಂಬರೀಷ್ ವರ್ಮ ಹೆಚ್ಚು ಕಲ್ತಾರು, ಅವ್ರದ್ದು ಹೆಸರು ಇಡ್ರಿ ಅಂತ ಹೇಳ್ತಾರೆ ರೀ. ಅನುಕೂಲ ಅವ್ರ ಹೆಸರು ಇಡ್ತಾರೆ ಅದಕ್ಕೆ. ಹಾಂ, ಬದುಕಿದಾಗ ರೀ ಅಂಬರೀಷ್ ವರ್ಮರ ಹೆಸರು ಇಡ್ತಾರೆ ರೀ. ಮುಂದೆ 54ರೊಳಗೆ ಪ್ರಾರಂಭ ಆಕೈತೆ ಶಾಲೆ, ಕುಂದನಗರ್ ಅಂತ ಹೇಳಿನ್ರಲ್ಲ, ಅವ್ರು ಪ್ರಾರಂಭ ಮಾಡ್ತಾರೆ ರೀ. ಅದು ಹೆಂಗೆ ಪ್ರಾರಂಭ ಮಾಡಿದ್ರೆ ದೀಪ ಹಚ್ಚೋ, ನೀರು ಹಾಕೋ, ಕಡ್ಡಿ ಕೊರ್ದು ಹಿಂಗೆ ಉದ್ಘಾಟನೆ ಅಲ್ರಿ ಶಾಲೆ ಉದ್ಘಾಟನೆ. ಅವರು ಸರ್ವಜ್ಞ ಮಹಾಕವಿಯ ಪಾಠ ಹೇಳುವ ಮೂಲಕ ಈ ಶಾಲೆ ಉದ್ಘಾಟನೆ ಮಾಡ್ತಾರೆ ರೀ. ಏನು ರೀ KG ಕುಂದನಗರ್ ರೀ. ಮುಂದೇನಾಗ್ತೈತೆ ರೀ, ಒಂದು ವರ್ಷದೊಳಗೆ ಈ ಶಾಲೆ ಬಂದ್ ಆಗೋ ಸ್ಥಿತಿ ಬರ್ತೈತೆ ರೀ. ಕೀಲಿ ಹಾಕೋದು ಬರ್ತೈತೆ ರೀ. ಸರ್ಕಾರದ ಅನುದಾನ ಸರಿಯಾಗಿ ಬರೋಂಗಿಲ್ಲ ರೀ. ಆಗ ಅವರು ಕೊಲ್ಲಾಪುರ ರಾಜಾರಾಮ್ ಕಾಲೇಜ್ನಾಗ ಇರ್ತಾರೆ ಇವರು, ಕುಂದನಗರ್. ನಿವೃತ್ತರಾಗಿ ಬೆಳಗಾವಿ ರಾಣಿ ಪಾರ್ವದೇವಿ ಕಾಲೇಜ್ನೊಳಗೆ ಗೌರವ ಪ್ರಾಧ್ಯಾಪಕ ಅಂತೇಳಿ ಕೆಲಸ ಮಾಡ್ತಿರ್ತಾರೆ. ಕೆಟ್ಟ ಕಡು ಬಡ್ತಾನೆ, ಅದೇನೋ ಬಡ್ತಾನೆ ಇರಲಿ, ಏನೋ ಇರಲಿ, ಅವ್ರಂಥ ಶ್ರೀಮಂತರು ಯಾರೂ ಇಲ್ಲ ರೀ. ಏನು ಅವ್ರ ಬಗ್ಗೆ ವಿಷಯ ಭಾಳ ದೊಡ್ಡದೈತೆ ರೀ. ಈ ಊರವ್ರೊಬ್ರು ಅವ್ರು ಸಹಜ ಅವ್ರ ಮನೆಗೆ ಹೋಗಿರ್ತಾರೆ. ಏನು ರುದ್ರಪ್ಪ ಸಾಲ ಹೆಂಗೆ ನಡೆದಿತ್ತು, ಸಾಹೇಬ್ರೆ ಕೀಲಿ ಹಾಕೋದು ಬಂದೈತಿ ಅಂತ ಹೇಳ್ತಾರೆ. ಅಂದ್ಕೂಲ ಈ ಊರಾಗ ಒಬ್ಬರು ನಾರಾಯಣರಾವ್ ಮುತಾಲಿಕ್ ದೇಸಾಯಿ ಅಂತೇಳಿ ಇರ್ತಾರೆ. ಅವರು ಈ ಸಂಸ್ಥಾನದ ಕೊನೆಯ ಕಾರ್ಬಾರಿಗಳು ರೀ. ಅದಕ್ಕಿಂತ ಮೊದಲು ರೀ ನಾಯ್ಕ್ ಅಂತೇಳಿ ಒಬ್ರು ಕಣಗಾವ್ನವ್ರು ಕಾರ್ಬಾರಿ ಇರ್ತಾರೆ ರೀ. ಅದಕ್ಕಿಂತ ಮೊದಲು ಒಬ್ರು ನಿಜಲಿಂಗಪ್ಪ ಅಂತೇಳಿ ಕಾರ್ಬಾರಿಗಳು ಇರ್ತಾರೆ ರೀ. ಅದಕ್ಕಿಂತ ಮೊದಲಿದ್ದವ್ರು ಯಾರು ನನಗೆ ಗೊತ್ತಿಲ್ಲ ರೀ. 3 ಜನ ಮೂಲ ಅವ್ರ ಒಂದು ರೀತಿ ಮುಖ್ಯಮಂತ್ರಿ ಇದ್ದಂಗೆ ರೀ. ಇವು ಸಣ್ಣ ಸಂಸ್ಥಾನಗಳಿಗೆ ಕಾರ್ಬಾರಿ ಅಂತೀರಿ. ಈಗ ಮೈಸೂರು ಅದು ದಿವಾಣ್ರು ಅಂತಿರಲ್ರಿ, ಹಂಗೆ ಇಲ್ಲಿ ಇವ್ರು ಕಾರ್ಬಾರಿಗಳಿದ್ದರು ರೀ. ಆ ಕಾರ್ಬಾರಿಗೆ ಪತ್ರ ಬರೀತಾರೆ ರೀ, ಏನು ರೀ ಸಾಲಿ ಕೀಲಿ ಹಾಕಬೇಡ್ರಿ, ನಾವು ಊರಿಗೆ ಬರ್ತಾನೋ ಅಂತೇಳಿ ರೀ. ಹೊಲ ಇರ್ತೈತೆ ರೀ. ಅದನ್ನು ಮಾರಾಟ ಮಾಡ್ತಾರೆ ರೀ. ಇದಕ್ಕಾಗಿ ರೀ ಎಮೋಷನ್ ಆಗ್ತಾ ಇದೆ, ಯಾಕೆಂದರೆ ನೀವು ಓದಿದ ಶಾಲೆ ಮನೆಯೆಲ್ಲ ಮಾರಾಟ ಮಾಡಿದ್ರು ಅಂತ. ಅದು 9,000 ರೂಪಾಯಿಗೆ ಮಾರಾಟ ಆಗ್ತೈತೆ ರೀ. ಅದ್ರಾಗ ಒಂದು ಪಾಲು ಅವ್ರು ಹೆಂಡತಿ ಕೊಡ್ತಾರೆ ರೀ, ಒಂದು ಪಾಲು ಮಗ ಅಂತರ್ಜಾತಿ ವಿವಾಹ ಆಗಿ ಅವ್ನು ದೂರ ಇರ್ತಾನೆ ರೀ. ಅವ್ನು ಒಟ್ಟ ಸನಿಕ ಬರೋದಿಲ್ಲ ರೀ, ಒಟ್ಟ ಮಗ ರೀ. ಇವರೆಲ್ಲ ಇಡೀ ಕರ್ನಾಟಕನ ಅಥವಾ ಕರ್ನಾಟಕ ಭಾಷೆ, ಕನ್ನಡ ಪಡೆ ಕಟ್ಟಿರ್ತಾರೆ. ಅಂದ್ರೆ ಕನ್ನಡ ಪಡೆ ಅಂದ್ರೆ ಅದು ಸಾಮಾನ್ಯ ಪಡೆ ಅಲ್ರಿ. ಹಂಗೆ ಅವ್ರ ಹೆಸರು ಹೇಳ್ಬಿಡ್ತೇನೆ ರೀ ನಿಮಗೆ. ಜ್ಞಾನಪೀಠ ಪ್ರಶಸ್ತಿ ತೊಗೊಂಡವ್ರು ದ.ರಾ. ಬೇಂದ್ರೆ ಇವರು ವಿದ್ಯಾರ್ಥಿ ರೀ. ಡಾಕ್ಟರ್ ವಿಕ್ರಮ್ ಗೋಕಾಕ್ ಇವರು ವಿದ್ಯಾರ್ಥಿ ರೀ. ಈಗ ಮಮದಾಪುರ ಮೇಲೆ ಆದ ಬಂದ್ರಿ ಡಾಕ್ಟರ್ D.C. ಪೌಟೆ ರೀ, ಇವರು ವಿದ್ಯಾರ್ಥಿ ರೀ. ಮುಂದೆ ಭಾರತದ ಹಂಗಾಮಿ ರಾಷ್ಟ್ರಾಧ್ಯಕ್ಷರಾದವರು B.D. ಜತ್ತಿ ಇವರು ಶಿಷ್ಯ ರೀ. ಇನ್ನು ಸಾಹಿತ್ಯ ಕ್ಷೇತ್ರದೊಳಗೆ ಹಂಗೆ ಸ ಮಾಡವಾಡ್ರು, ಡಾಕ್ಟರ್ R.C. ಹಿರೇಮಠರು, ಡಾಕ್ಟರ್ ಈಶ್ವರಣ್ಣ ಹಿರೇಮಲ್ಲೂರು, ಇಂಥ ಒಂದು ಶಿಷ್ಯ ಕೋಟಿ ಪರಂಪರೆ ಅವ್ರದ್ದು ರೀ, ಕುಂದನಗರ್ ಅವ್ರದ್ದು ರೀ. ಕೊಲ್ಲಾಪುರದೊಳಗೆ ಕಟ್ಟಿದವ್ರು ಏನು ರೀ. ಅಂದ್ಕೂಲೆ ಅದು 3 ಪಾಲು ಆಕೈತಿ ರೀ ದುಡ್ಡನ್ನು 3,000 ರೂಪಾಯಿ ಇದಕ್ಕೆ ಕೊಡ್ತಾರೆ ರೀ. ಕೊಟ್ಟಾಗ ಈ ಶಾಲೆ ಉಳಿತೈತಿ. ಈ ಶಾಲೆ ಅವತ್ತು ರೀ ಹೆಚ್ಚು ಕಡಿಮೆ 25 ಕಿಲೋಮೀಟ್ರ್ ಪ್ರದೇಶಕ್ಕೆ ಒಂದೇ ಶಾಲೆ ರೀ. ಗೋಕಾಕ್ ನಗರ ಬಿಟ್ಟರೆ ಪ್ರಥಮ ಹೈಸ್ಕೂಲ್ ಎಲ್ಲಾರು ಇದ್ರೆ ಅದು ಕೌದಲ್ಗಿ ಹೈಸ್ಕೂಲ್ ರೀ, ಅಂಬರೀಷ್ ವರ್ಮ ದೇಸಾಯಿ ಪ್ರೌಢಶಾಲೆ. 2ನೇ ಹೈಸ್ಕೂಲ್ ಆದದ್ದು ಅಂಕಲ್ಗಿ ಅಡವಿ ಸಿದ್ದೇಶ್ವರ ಹೈಸ್ಕೂಲ್. 3ನೇ ಹೈಸ್ಕೂಲ್ ಅದು ಇಲ್ಲಿ ಯಾದವಾಡದೊಳಗೆ ರೀ. ಹಿಂದಿಡೆ 65, 64 ಎಲ್ಲ ಕಡೆ ಬಂದು ನೋಡ್ರಿ. ಈ ಹೈಸ್ಕೂಲ್ ಕಟ್ಟಿದವರು KG ಕುಂದನಗರ್ ರೀ. ಇದಕ್ಕೆ ಈ ವಾಡೆ ಕೊಟ್ಟಿದ್ರು ಅಂತೇಳಿ ದೇಸಾಯಿ ಹೆಸರು. ಮೆಟಲ್ಗಳದವ್ರಿ. ಸುರಂಗ ಮಾರ್ಗ ಬಾವಿ ಒಳಗೆ ರೀ. ಸರ್ ಹಾಗಾದ್ರೆ ನಮ್ಮ ರಾಜರ ಕಾಲದಲ್ಲಿ ಯಾವ ರೀತಿ ಒಂದು ವ್ಯವಸ್ಥೆ ಕಟ್ತಾ ಇದ್ರು ನೋಡಿ ಸರ್. ಬಾವಿ ಒಳಗಡೆ ಒಂದು ಸುರಂಗ ಮಾರ್ಗ ರೀ. ಇದೇ ಸುರಂಗ ಮಾರ್ಗ ಮಮದಾಪುರ ಗ್ರಾಮದವರೆಗೂ ಇತ್ತು ಅಂತ ಹೇಳ್ತಾರೆ. ಇಲ್ಲಿಂದ ಅಲ್ಲಿಗೆ ಹೋಗಾಕ ರೀ. ಇದು ಕರ್ನಾಟಕದ ಇತಿಹಾಸವನ್ನು
ಆ, ತಿಳಿಯದೆ ಹೋದರೆ ಭಾರತದ ಚರಿತ್ರೆಯು ಪೂರ್ಣವಾಗಲಾರದು ಅಂತ. ಕೌದಲಿ ನಿಂಗಮ್ಮ ಅಂತ ಇಡೀ ದೇಶದೊಳಗೆ ಮೊಟ್ಟ ಮೊದಲ ರಂಗಭೂಮಿಯ ಏನು ನಾವು ರಂಗಭೂಮಿ ಅಂತ ಹೇಳ್ತೀವಲ್ಲ, ಪ್ರಥಮ ನಟಿ ರೀ. ಆಗೆಲ್ಲ ಮಹಿಳಾ ಪಾತ್ರಗಳನ್ನು ಇತ್ತಿತ್ತಲಾಗಿ ಪುರುಷರು ಮಾಡ್ತಾರೆ. ಆ ಹೆಣ್ಣುಮಗಳು ಮಾಡಿದ್ದಾರೆ ಮೊಟ್ಟ ಮೊದಲು ಕೌದಲಿ ನಿಂಗಮ್ಮ ಅಂತೇಳಿ ಬರ್ತಾರೆ. ಇದೇ ಊರಾಕಿರಿ. ಅಂದರೆ ಈ ಕೌದಲಿಗೆ ಊರನ್ನು ತೊರೆದು ಹೋದವ್ರು, ಅವ್ರಿಗೆ ಹುಟ್ಟಿದವ್ರು ಕೌದಲಿಗೆ ಹನುಮಂತರಾಯರು. ನೀವು ಇತಿಹಾಸದೊಳಗೆ ಹೆಸರು ಕೇಳಿ, ಸ್ವಾತಂತ್ರ್ಯ ಹೋರಾಟ ಭಾಳ ದೊಡ್ಡದ್ರಿ. ದಲಿತೋದ್ಧಾರ ಅದು ಭಾಳ ದೊಡ್ಡ ಖಾದಿ, ಕರ್ನಾಟಕದ ಗಾಂಧಿ ಅಂತೂ ಕರಿತಿದ್ರು. ಅವರ ತಂದೆನೂ ಇದೇ ಊರವ್ರು ರೀ, ಮುದೋಳು ಕೊಯ್ಗೊಳ್ಳೋದ್ರಿ. ಇನ್ನೊಬ್ಬರು ಈ ಕರ್ನಾಟಕ ಏಕೀಕರಣದೊಳಗೆ ಪಾತ್ರ ವಹಿಸಿದವ್ರು ಕೌದಲಿ ಶ್ರೀನಿವಾಸರಾಯರು. ಅವರು ಕಲಾದಿಗಳು ಬಿಟ್ಟರು. ಕಲಾದಿಗೆ ಜಿಲ್ಲೆ ಐತ್ರಿ ಅವ್ರು ಹುಟ್ಟಿದಾಗ. ಹಿಂದಿಡೆ ಕಲಾ ಜಿಲ್ಲಾ ಹೋತು. ಆಮೇಲೆ ವಿಜಾಪುರ ಕೊಡೋದ್ರಿ. ವಿಜಾಪುರದೊಳಗೆ ಒಂದು ಗಲ್ಲಿಗೆ ಕೌದಲಿ ಶ್ರೀನಿವಾಸರಾಯರು ಅಂತ ಹೆಸರು ಇಟ್ಟರು. ಇವರೆಲ್ಲ ಕೌದಲಿಗೆ ಮೂಲದವ್ರು. ಆಮೇಲೆ ಈಗ ಇತ್ತಿತ್ತಲಾಗಿ ಬೈಲೊಂಗಲ್ಲ ಮಾಂತೇಶ್ ಕೌದಲಿ ಅಂತದಾರಲ್ಲ, ಅವರ ಮುತ್ತಜ್ಜನಕ್ಕಿಂತ ಅಜ್ಜ ಅಂತ ಇಟ್ಕೋರು. ಅವ್ರು 1850 ಇಲ್ಲಿಂದ ಊರು ಬಿಟ್ಟು ಹೋದವ್ರು. ಅವು ಕೌದಲಿ ನೆಲಮೂರದವ್ರು ನಾನು ಹೇಳೋದು. ಹಿಂಗೆ ಭಾಳಷ್ಟು ಜನ ಅದಾರ ರೀ. ಇವತ್ತು ಇಲ್ಲಿ ಈ ಊರವ್ರಿಬ್ಬರು IAS ಅಧಿಕಾರಿಗಳದಾರ. ಒಬ್ಬರು ಈಗಾಗಲೇ ನಿವೃತ್ತಾಗ್ಯಾರ, ಡಾಕ್ಟರ್ ಅಶೋಕ್ ದಳವಾಯಿ ಅಂತ ಹೇಳ್ತಾವೆ, ಹೆಸರು ಕೇಳಿದಿರ್ಬೋದು. ಈಗ ಇದಕ್ಕೇನಂತೀರಿ, ಕೃಷಿ ಉತ್ಪನ್ನವನ್ನು ದ್ವಿಗುಣಗೊಳಿಸುವಂಥ ಒಂದು ಅಧ್ಯಕ್ಷತೆಯೂ ಅವ್ರಿಗೆ ಐತ್ರಿ. ನಿವೃತ್ತಾದರೂ ರೀ, ಈಗ ವೃತ್ತಿ ಒಳಗದಾರ ಅವ್ರು. ಮೋದಿಯವ್ರನ್ನ ಮುಂದುವರ್ಸಿದಾರೆ ರೀ. ಇನ್ನೊಬ್ರು ಭಾರತಿ ಹೊಳ್ಳಿಕೇರಿ ಅಂತೇಳಿ ಆಂಧ್ರ ಪ್ರದೇಶದೊಳಗೆ ಜಿಲ್ಲಾಧಿಕಾರಿ ಆಗಿದಾರೆ ರೀ. ನಮ್ಮ ಮನೆತನಕ್ಕೆ ಒಂದು ತೋಟ ಕೊಟ್ಟಿದ್ರು ರೀ. ಇಲ್ಲಿ ಅಂದ್ರೆ ರೀ, ಇಲ್ಲಿ ಏನು ರೇಷನ್ ರೀ, ಆಹಾರ ಮತ್ತು ಯುದ್ಧ ಸಾಮಗ್ರಿಗಳ ಮೇಲ್ವಿಚಾರಣೆ ಮಾಡೋದು ಮಾಡ್ತಿದ್ರಂತ್ರಿ. ಅದಕ್ಕೆ ಇವರೆಲ್ಲಿ ಇರ್ತಾರೆ ರೀ, ಕೋಟಿ ಮನೆ ಒಳಗೆ ಇರ್ತಾರೆ ರೀ. ಕೋಟಿ ಮನೆಯವರಿಗೆ ಪೇಮೆಂಟ್ ಇಲ್ಲ ಅಲ್ರಿ. ಆಗ ಯಾರಿಗಾಗಲಿ ಪೇಮೆಂಟ್ ಇರಲಿಲ್ಲ ರೀ. ಜಮೀನುಗಳು ಕೊಡ್ತೀರಿ, ತೋಟ ಕೊಟ್ಟಿರಿ. ಅದು ಕೋಟಿ ಮನೆಯವ್ರ ತೋಟ, ಅದು ಕೋಟಿನ ತೋಟ. ಹಾಂ, ಕೋಟಿನ ತೋಟ ರೀ, ಅಡ್ಡ ಹೆಸರು ಸರ್ನೇಮ್ ರೀ, ಕೋಟಿನ ತೋಟ. ಅದು 48ನೇ ಇಸ್ವಿಯೊಳಗೆ ಅದು ಹೋತ್ರ. ಅದು ಇತಿಹಾಸ ಬೇರೆ ಐತ್ರಿ ಆ ತೋಟದ್ದು. ಯಾಕೆ ಸರ್ ಎಮೋಷನ್ ಆದರೆ? ನೀವು ಓದಿ ಶಾಲೆ ಅಂತಲ್ಲ, ಅಥವಾ ಅವ್ರ ಸ್ವಂತ ಆಸ್ತಿ ಎಲ್ಲ ಮಾರಿ ಶಿಕ್ಷಣ ಸಂಸ್ಥೆ ಕೊಟ್ಟರು ಅಂತಲ್ಲ? ಏನಿಲ್ರಿ, ಯಾಕಂದರೆ ಕುಂದಗಾರ ಹೇಳ್ತಾರೆ ರೀ, ಕರ್ನಾಟಕದ ಇತಿಹಾಸವನ್ನು ತಿಳಿಯದೆ ಹೋದರೆ ಭಾರತದ ಚರಿತ್ರೆಯು ಪೂರ್ಣವಾಗಲಾರದು ಅಂತ. ಅವ್ರು ಇತಿಹಾಸ ತಜ್ಞರು ಏನ್ರಿ. ಅದಕ್ಕಾಗಿ ಇಲ್ಲಿ ಏನಾಗೈತೆ ಅಂದ್ರೆ ರೀ, 44 ಜಾತಿಯ ಜನಗಳು ಇಲ್ಲಿ ವಾಸ ಮಾಡ್ತಾರೆ. ಕೌದಲಿಗೆಯ ಮಣ್ಣಿನೊಳಗೆ ಹುಟ್ಟಿದವರು ಕೌದಲಿ ನಿಂಗಮ್ಮ ಅಂತ ಇಡೀ ದೇಶದೊಳಗೆ ಮೊಟ್ಟ ಮೊದಲ ರಂಗಭೂಮಿಯ ಏನು ನಾವು ರಂಗಭೂಮಿ ಅಂತ ಹೇಳ್ತೀವಲ್ಲ, ಪ್ರಥಮ ನಟಿ ರೀ. ಆಗೆಲ್ಲ ಮಹಿಳಾ ಪಾತ್ರಗಳನ್ನು ಇತ್ತಿತ್ತಲಾಗಿ ಪುರುಷರು ಮಾಡ್ತಾರೆ. ಆ ಹೆಣ್ಣುಮಗಳು ಮಾಡಿದ್ದಾರೆ ಮೊಟ್ಟ ಮೊದಲು ಕೌದಲಿ ನಿಂಗಮ್ಮ ಅಂತೇಳಿ ಬರ್ತಾರೆ. ಇದೇ ಊರಾಕಿರಿ. ಆಮೇಲೆ KG ಕುಂದಗಾರರು ಇಲ್ಲೇ ಅವ್ರೇನ ರೀ. ಈ ದೇಸಾಯರಂತೂ ಇಲ್ಲೇ ಇದ್ದೇ ಇದ್ರಿ ರೀ. ಏನು ರೀ, ಇಂಥ ಒಂದು ನೆಲದವ್ರು ಇವ್ರು ರೀ. ಇನ್ನು ಕೌದಲಿಗೆ ನೆಲಮೂಲದವ್ರು ಅಂತ ಬರ್ತಾರೆ ರೀ. ಅಂದರೆ ಈ ಕೌದಲಿಗೆ ಊರನ್ನು ತೊರೆದು ಹೋದವ್ರು, ಅವ್ರಿಗೆ ಹುಟ್ಟಿದವ್ರು ಕೌದಲಿಗೆ ಹನುಮಂತರಾಯರು. ನೀವು ಇತಿಹಾಸದೊಳಗೆ ಹೆಸರು ಕೇಳಿ, ಸ್ವಾತಂತ್ರ್ಯ ಹೋರಾಟ ಭಾಳ ದೊಡ್ಡದ್ರಿ. ದಲಿತೋದ್ಧಾರ ಅದು ಭಾಳ ದೊಡ್ಡ ಖಾದಿ, ಕರ್ನಾಟಕದ ಗಾಂಧಿ ಅಂತೂ ಕರಿತಿದ್ರು. ಅವರ ತಂದೆನೂ ಇದೇ ಊರವ್ರು ರೀ, ಮುದೋಳು ಕೊಯ್ಗೊಳ್ಳೋದ್ರಿ. ಇನ್ನೊಬ್ಬರು ಈ ಕರ್ನಾಟಕ ಏಕೀಕರಣದೊಳಗೆ ಪಾತ್ರ ವಹಿಸಿದವ್ರು ಕೌದಲಿ ಶ್ರೀನಿವಾಸರಾಯರು. ಅವರು ಕಲಾದಿಗಳು ಬಿಟ್ಟರು. ಕಲಾದಿಗೆ ಜಿಲ್ಲೆ ಐತ್ರಿ ಅವ್ರು ಹುಟ್ಟಿದಾಗ. ಹಿಂದಿಡೆ ಕಲಾ ಜಿಲ್ಲಾ ಹೋತು. ಆಮೇಲೆ ವಿಜಾಪುರ ಕೊಡೋದ್ರಿ. ವಿಜಾಪುರದೊಳಗೆ ಒಂದು ಗಲ್ಲಿಗೆ ಕೌದಲಿ ಶ್ರೀನಿವಾಸರಾಯರು ಅಂತ ಹೆಸರು ಇಟ್ಟರು. ಇವರೆಲ್ಲ ಕೌದಲಿಗೆ ಮೂಲದವ್ರು. ಆಮೇಲೆ ಈಗ ಇತ್ತಿತ್ತಲಾಗಿ ಬೈಲೊಂಗಲ್ಲ ಮಾಂತೇಶ್ ಕೌದಲಿ ಅಂತದಾರಲ್ಲ, ಅವರ ಮುತ್ತಜ್ಜನಕ್ಕಿಂತ ಅಜ್ಜ ಅಂತ ಇಟ್ಕೋರು. ಅವ್ರು 1850 ಇಲ್ಲಿಂದ ಊರು ಬಿಟ್ಟು ಹೋದವ್ರು. ಅವು ಕೌದಲಿ ನೆಲಮೂರದವ್ರು ನಾನು ಹೇಳೋದು. ಹಿಂಗೆ ಭಾಳಷ್ಟು ಜನ ಅದಾರ ರೀ. ಇವತ್ತು ಇಲ್ಲಿ ಈ ಊರವ್ರಿಬ್ಬರು IAS ಅಧಿಕಾರಿಗಳದಾರ. ಒಬ್ಬರು ಈಗಾಗಲೇ ನಿವೃತ್ತಾಗ್ಯಾರ, ಡಾಕ್ಟರ್ ಅಶೋಕ್ ದಳವಾಯಿ ಅಂತ ಹೇಳ್ತಾವೆ, ಹೆಸರು ಕೇಳಿದಿರ್ಬೋದು. ಈಗ ಇದಕ್ಕೇನಂತೀರಿ, ಕೃಷಿ ಉತ್ಪನ್ನವನ್ನು ದ್ವಿಗುಣಗೊಳಿಸುವಂಥ ಒಂದು ಅಧ್ಯಕ್ಷತೆಯೂ ಅವ್ರಿಗೆ ಐತ್ರಿ. ನಿವೃತ್ತಾದರೂ ರೀ, ಈಗ ವೃತ್ತಿ ಒಳಗದಾರ ಅವ್ರು. ಮೋದಿಯವ್ರನ್ನ ಮುಂದುವರ್ಸಿದಾರೆ ರೀ. ಇನ್ನೊಬ್ರು ಭಾರತಿ ಹೊಳ್ಳಿಕೇರಿ ಅಂತೇಳಿ ಆಂಧ್ರ ಪ್ರದೇಶದೊಳಗೆ ಜಿಲ್ಲಾಧಿಕಾರಿ ಆಗಿದಾರೆ ರೀ. ಹಾಂ ಅದಾರ ರೀ, ಅಲ್ಲೇ ಅದಾರ ರೀ. ಈ ಅಂದರೆ ಇಬ್ಬರು IAS ಅಧಿಕಾರಿಗಳು ರೀ. ಇದಕ್ಕಿಂತ ಮೊದಲು ಸಣ್ಣ ಹುದ್ದೆ ಐತೆ ಐತ್ರಿ. ಮುಂದೆ ಇಲ್ಲಿ ಗಿರಿಯಪ್ಪ ದೇಸಾಯಿನ 1869 ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟವ್ರು. ಡೆಪ್ಯೂಟಿ ಚನ್ನಬಸಪ್ಪ ಅಂತೇಳಿ ಬರ್ತಾರೆ, ಕನ್ನಡದ ಕಟ್ಟಾಳು. ಅವರೊಂದು ಅಧಿಕಾರ ಅವಧಿಯೊಳಗೆ ಇಲ್ಲಿ ಕನ್ನಡ ಪ್ರಾಥಮಿಕ ಶಾಲೆ ಪ್ರಾರಂಭ ಆಗ್ತೈತೆ ರೀ, 1869 ರೀ. ಹಾಂ ಅದೇ ರೀ, ಅಲ್ಲಿ ಒಂದು ಕಾಣ್ತೈತೆ ನೋಡ್ರಿ, ಬಾವಿದ ಇದೇ ಹೇಳಾಗತ್ತಿರಲ್ಲ ಅವ್ರು. ಇದೊಂದು ಸ್ವಲ್ಪ ಮುಗಿಸ್ಕೊಂಡು ಹೋಗೋಣ ಬರ್ರಿ. ಇನ್ನೂ ಇಲ್ಲಿ ಒಳಗದು ಇತ್ತು ಇರಲಿ. ಇವೆಲ್ಲ ಇದು ಒಡೆನ ಎತ್ತರ ಇದೆ.
ಇವೆಲ್ಲ ಬಿಲ್ಡಿಂಗನೇ ಇತ್ತು ರೀ, ಎಲ್ಲ ಬಿದ್ದು ಹೋಗೈತೆ ರೀ ಇವತ್ತು. ಇಲ್ಲೇ ನಾ 8ನೇತೆ ಕಲ್ತದ್ರಿ. ನೀವು ಕಲ್ತ ಹಾಂ, ಇದು 8ನೇ ವರ್ಗ ರೀ. ಅಲ್ಲಿ ಕಟಂಜ್ರಿ ಇತ್ತು ರೀ, ಎಲ್ಲ ಕಬ್ಬಿಣದ ಸಲಾಗಳಿದ್ದು ರೀ. ಬೋರ್ಡ್ ಎಲ್ಲ ನೋಡ್ಬೋದು ಹಾಂ, ಈ ಹುಡ್ದವ್ರಿ ಅಲ್ಲಿ 9ನೇತೆ ಇತ್ತು ರೀ, ಇಲ್ಲಿ 10ನೇತೆ ಇತ್ತು. ಸರ್. ಏನ್ ಸರ್ ಅರಮನೆಯಲ್ಲಿ ಓದಂತ ಅದೃಷ್ಟ ನಿಮಗೆ ಸಿಕ್ಕಿದೆ. ಇತ್ತು ರೀ. ಈಗ ಅರಮನೆ ಹಿಂಗಾಗಿತ್ತು ರೀ. ಇದು ರೀ ರಾಣಿ ಬಚ್ಚಲು. ರಾಣಿ ಬಚ್ಚಲು. ಹಾಂ, ರಾಣಿ ಬಚ್ಚಲು ಅಂತ ಇದಕ್ಕೆ ಹೆಸರು ರೀ. ಅಂದ್ರೆ ಇಲ್ಲಿ ಅವರು ಸ್ನಾನ ಮಾಡ್ತಾರೆ. ಹಾಂ, ಸ್ನಾನ ಮಾಡಕ್ಕೆ ಸ್ನಾನಗೃಹ ರೀ ಇದು. ಎಲ್ಲ ಬಿದ್ದು ಹೋಗೈತೆ ರೀ. ಇದು ಬಾಮಿ ರೀ. ಇಲ್ಲಿ ಕಲ್ಲಿನ ಕಂಬ ಅದಾವ ನೋಡ್ರಿ 2 ಬಾಮಿ, ಆಳವಾದ ಬಾಮಿ ಐತ್ರಿ. ಅದಕ್ಕೆ ಮ್ಯಾಲೆ ಒಂದು ಕೊಡ್ಡ ಹಾಕ್ತಿದ್ರಿ ರೀ. ಇತ್ತು ಅದು ಕೊಡ್ಡು ಇತ್ತಿತ್ಲಾಗ ಬಿದ್ದು ಹೋಗೈತೆ ರೀ. ಹಾಂ, ಅದ್ರ ಮ್ಯಾಲೆ ಎತ್ತ ಹಾಕಿ ಹಿಂಗೇನೋ ಹೊಡಿತೀವಿ ರೀ. ಅದು ನೀರು ಬಂದು ಮ್ಯಾಲೆ ಬರ್ತೈತೆ ರೀ. ಇಲ್ಲಿ ಗಚ್ಚಿನ ಇದೈತೆ ರೀ, ಸ್ವಲ್ಪ ಅಸ್ತಿತ್ವ ಉಳ್ದೈತೆ ರೀ. ಕಾಲುವೆ ಐತೆ ರೀ. ಇಲ್ಲಿ ನೀರು ಬರ್ತೈತೆ ರೀ ಬಚ್ಚಲಕ್ಕೆ. ಇಲ್ಲ ರೀ, ಇಲ್ಲಿ ನೀರು ಬಿದ್ದು ಹೋಗೋ ಇದೆ ನೋಡ್ರಿ. ಈಚೆ ಕಡೆ ಇದ್ದು ರೀ ಎಲ್ಲ ಈಗ ಹೋಗೈತೆ ರೀ. ರಾಣಿ ಬಚ್ಚಲು ಅಂತ ಇದಕ್ಕೆ ಹೆಸರು ರೀ. ರಾಣಿಯರು ಸ್ನಾನ ಮಾಡೋದ್ರಿ. ಹ್ಞೂ ರೀ. ಅಂದ್ರೆ ಏತ ನೀರಾವರಿ ಪದ್ಧತಿನ ನಾವು ಅವಾಗ್ಲಿಂದಲೇ. ಹಾಂ, ಏತ ನೀರಾವರಿನೇ ರೀ ಇದು. ಹ್ಞೂ ರೀ. ಎತ್ತುಗಳಿಂದ ನೀರು ಎತ್ತೋದ್ರಿ. ಹ್ಞೂ ರೀ. ಅವು 2 ಕಂಬ ರೀ ಅವು. ಏನು ರೀ. ಆಮೇಲೆ ಇಲ್ಲಿ ಗಾರ್ಡನು ಇತ್ತು ರೀ. ಇದಕ್ಕೆ ನೀರು ಹಾಸೋರಿಗೆ ಬಳ್ಳ್ಯಾರು ಅಂತೀರಿ ರೀ. ಹಾಂ, ಬಳ್ಳಿಗೆ ನೀರು ಬಿಡೋರು ಬಳ್ಳ್ಯಾರು ರೀ. ಏನು ರೀ. ಹಾಂ, ಬಳ್ಳ್ಯಾರು ರೀ. ಏನು ರೀ. ಇಲ್ಲೆಲ್ಲರಿಗೂ ಎಲ್ಲ ಸಮಗಳಿಗೆ ಸಾಮಾನ್ಯವಾಗಿ ಲಿಂಗಾಯತ ಅಥವಾ ಏನಂತೀರಿ ಈ ಒಂದು ಗುಂಪು ಬಿಟ್ಟು ಎಲ್ಲ ವರ್ಗದವರಿಗೆ ದೇಸಾಯರು ಭೂಮಿಗಳನ್ನು ಕೊಟ್ಟಾರೆ. ಭಾಳಷ್ಟು ಭೂಮಿಗಳು ಕೊಟ್ಟಾರೆ ಅವ್ರ ಸೇವಕರು ಅಂತೇಳಿ. ಸೇವಕರಿಗೆ ತುಂಬ ಪ್ರಾಧಾನ್ಯತೆ. ಈಗ ಹಡಪದ ಸಮಾಜದವ್ರಿಗೆ ಕೊಟ್ಟಾರೆ ರೀ, ಗಾಣಿಗ ಸಮಾಜದವ್ರಿಗೆ ಕೊಟ್ಟಾರೆ ರೀ. ಆಮೇಲೆ ಕುರುಬ ಸಮಾಜ ರೀ, ಅಂದ್ರೆ ಅವರು ಹಳಬಿಕೆ ಮಾಡ್ತಾರೆ ಅಂತೇಳಿ. ಆಮೇಲೆ ಇನ್ನು ಸುಬೇದಾರ್ಕಿ ಮುಸ್ಲಿಮರು ಸುಬೇದಾರ್ ಮಾಡಾಕ ರೀ, ಚೋಪದಾರ್ ರೀ, ಈ ರೀತಿ ಹೆಸರಿನವರು ಅದಾರ ರೀ. ಇನ್ನೂ ರೀ ಕರ ವಸೂಲಿ ಮಾಡೋರು ಕರೋಲಿಗಳು ರೀ, ಈ ರೀತಿ ರೀ. ಹಾಗಾದ್ರೆ ರಾಜರು ಆಸ್ಥಾನದಲ್ಲಿ ಎಲ್ಲ ಜಾತಿಯ ಆಗ ಪೇಮೆಂಟ್ ಇರಲಿಲ್ಲ ರೀ, ಜಮೀನುಗಳೇ ಕೊಡ್ತೀರಿ. ಹೌದು ರೀ. ಹಾಂ, ಈಗ ನಮಗೆ ರೀ ನಮ್ಮ ಮನೆತನಕ್ಕೆ ಒಂದು ತೋಟ ಕೊಟ್ಟಿದ್ರು ರೀ. ಇಲ್ಲಿ ಅಂದ್ರೆ ರೀ ಇಲ್ಲಿ ಏನು ರೇಷನ್ ರೀ, ಆಹಾರ ಮತ್ತು ಯುದ್ಧ ಸಾಮಗ್ರಿಗಳ ಮೇಲ್ವಿಚಾರಣೆ ಮಾಡೋದು ಮಾಡ್ತಿದ್ರಂತ್ರಿ. ಅದಕ್ಕೆ ಇವ್ರು ಎಲ್ಲಿರ್ತಾರೆ ರೀ, ಕೋಟಿ ಮನೆ ಒಳಗೆ ಇರ್ತಾರೆ ರೀ. ಕೋಟಿ ಮನೆಯವರಿಗೆ ಪೇಮೆಂಟ್ ಇಲ್ಲ ಅಲ್ರಿ. ಆಗ ಯಾರಿಗಾಗಲಿ ಪೇಮೆಂಟ್ ಇರಲಿಲ್ಲ ರೀ. ಜಮೀನುಗಳು ಕೊಡ್ತೀರಿ, ತೋಟ ಕೊಟ್ಟಿರಿ. ಅದು ಕೋಟಿ ಮನೆಯವ್ರ ತೋಟ, ಅದು ಕೋಟಿನ ತೋಟ. ಹಾಂ, ಕೋಟಿನ ತೋಟ ರೀ. ಅಡ್ಡ ಹೆಸರು ಸರ್ನೇಮ್ ರೀ, ಕೋಟಿನ ತೋಟ. ಅದು 48ನೇ ಇಸ್ವಿಯೊಳಗೆ ಅದು ಹೋತ್ರ. ಅದು ಇತಿಹಾಸ ಬೇರೆ ಐತ್ರಿ ಆ ತೋಟದ್ದು. ಏನು ರೀ. ಏನು ರೀ ಅಂದ್ರೆ ರೀ ಈ ಊರೊಳಗೆ ಒಬ್ಬರು ಕೊನೆಯ ಕಾರ್ಬಾರಿ ನಾರಾಯಣರಾವ್ ಮುದಗಲ್ ದೇಸಾಯಿ ಅಂತೇಳಿನಲ್ರಿ. ಅವರು ನಮ್ಮಜ್ಜ ಭಾಳ ಮುಗ್ಧ ಇದ್ರಿ, ದುಳಪ್ಪ ಅಂತೇಳಿ. ಅವು ಮಾಡ್ತಿದ್ರಿ. ಮುಂದೆ ಅದು ಸರ್ವಿಸ್ ನಿಂತು ಹೋಗಿರ್ತಾವೆ ರೀ. ಒಂದೊಂದು ಸಂದರ್ಭದ ಸರ್ವಿಸ್ ನಿಂತು ಹೋಗಿರ್ತೈತೆ ರೀ. ಆಗ ಸ್ವಲ್ಪ ದುಡ್ಡು ಕಟ್ಟೋದಿರ್ತೈತೆ ರೀ. ದುಡ್ಡು ಕಟ್ಟಿರ್ತಾರೆ ರೀ. ಆಗ ಅವ್ರು ಆಡಳಿತ ಐತ್ರಿ ಇಲ್ಲಿ. ಆ ಕಾರ್ಬಾರಿ ಭಾಳ ಹೆಚ್ಚಿನ ಇದ್ರಿ, ಒಳ್ಳೆಯ ಇದ್ರಿ. ಅಂದ್ರೆ ಊರ ನಡೀತೈತೆ ರೀ. ಅವ್ನಿಗೆ ಚಪ್ಪಲ್ ಹಾಕೊಂಡು ಮುಂದೆ ಬರೋಂಗಿಲ್ಲ ರೀ. ಅವ್ನ ಸಿಸ್ಟಮ್ ಭಾಳ ಇದ್ದು ರೀ. ಬಿಡ್ತಿದ್ರಿ ಅವರು. ಭಾಳ ಶಿಸ್ತಿನ ಇದ್ರಿ. ಆದ್ರೆ ಒಳ್ಳೆ ಕೊಡುಗೆ ಐತ್ರಿ. ಆ ಭಾಗ ಬೇರೆ ರೀ. ಅವರು ಈ ತೋಟ ನನಗೆ ಇರಲಿ ಅಂದ್ಕೂಡಲೇ ನಮ್ಮ ಅಜ್ಜ ಬಿಟ್ಟು ಅದನ್ನು. ಹಾಂ, ಹಂಗೆ ಇದ್ದದ್ರಿ ಅದು. ಅದು ಕೋಟಿನ ತೋಟ ರೀ. ಅದಕ್ಕೆ ಹೆಸರು ಅದೈತ್ರಿ, ಕೊಟ್ಯಾಣ ತೋಟ ಅಂತೇಳಿ ಜಾನಪದ ಶಬ್ದ ರೀ. ಅಂದ್ರೆ ಅವಾಗ ಏನು ವೃತ್ತಿ ಮಾಡ್ತಾ ಇದ್ರು ಅದನ್ನ ಮುಂದೆ ಇಲ್ಲೇ ಬಂದ್ರಿ ಬರ್ರಿ. ಇವರು ಶಾಲೆಯ ಸಿಪಾಯಿ ಭಜಂತ್ರಿ ಅಂತೇಳಿ. ಇವೆಲ್ಲ ಬುರುಜ್ಗಳ್ರಿ. ಹಾಂ, ಕಾವಲು ಗೋಪುರಗಳ್ರಿ. ಅದು ವೀಕ್ಷಣಾ ಗೋಪುರ ರೀ. ಮ್ಯಾಲಿಂದ ಹೇಳಿನ್ರಲ್ಲ. ಹಾಂ, ವೀಕ್ಷಣಾ ಗೋಪುರ ರೀ. ಇವೆಲ್ಲ ಬಿದ್ದು ಹೋಗಿದಾವ್ರಿ. ಮುಂದೆ ಏನಾಯ್ತು ರೀ, ಆ ಗಿರಿಯಪ್ಪ ದೇಸಾಯಿ ಆ ಜ್ಯೋತಿಷ್ ಕಂಡ್ಕೋತಾನ್ರಲ್ಲ, ಆ ಮಗ ಒಂದು ಕಡೆ ಎಜುಕೇಷನ್ ಕತ್ತಿದಾಗೈತೆ ಅವ್ನು ಚಿಂತೆ ಸತ್ತು ಹೋಗ್ಕಾನ್ರಿ. ಆಮೇಲೆ ಭೀಮಪ್ಪ ದೇಸಾಯಿ ಬೆಂಗಳೂರಿನವ್ರನ್ನ ಹೆಣ್ಮಕ್ಳು ಮದುವೆ ಆಗಿಬಿಡ್ತಾನೆ ರೀ. ಏನು ರೀ, ಅಲ್ಲೇ ಬೆಂಗಳೂರಿಗೆ ಉಳಿದು ಬಿಟ್ರಿ. ಹಾಂ, ಏನು ರೀ, ಇನ್ನೂ ತಾಯಿ ಹೆಸರು ಗೊತ್ತಿಲ್ಲ ರೀ, ಇನ್ನೂ ಗುರ್ತಾಗಿಲ್ಲ ರೀ. ಭೀಮಪ್ಪ ದೇಸಾಯಿ ಗೊತ್ತಿಲ್ಲ, ಭೀಮಪ್ಪ ದೇಸಾಯಿ ಸೊಸಿಗೂ ಗೊತ್ತಿಲ್ಲ ರೀ ಇನ್ನೂ. ಏನು ರೀ, ನಾನೆಲ್ಲ ಇದೊಂದು 3-4 ವರ್ಷ ತಿರುಗಾಡಿ ವಿಷಯ ಸಂಗ್ರಹ ಮಾಡಿದ್ದೀನಿ ರೀ. ಏನು ರೀ ಮಾಡಿದ್ರಿ. ಇದಾರೆ ಇಲ್ಲಿ ಇದೊಂದು ಶಾಲೆ, ಇದು ವಿಜ್ಞಾನ ಪ್ರಯೋಗಾಲಯ ಆವಾಗ ಮಾಡಿದ್ರಿ. 54ರಾಗ ಕಟ್ಟಿದ್ರಿ. ಇವೆಲ್ಲ ಆಗಿನ ಇದು ಪಾಗ ಶಾಲೆ, ಅಂದ್ರೆ ಕುದುರೆಗಳನ್ನು ಕಟ್ತಾರೆ ಮೊದಲು. ಈ ಶಾಲೆ ಇರೋಕ್ಕಿಂತ ಮೊದಲು ರೀ. ಅದಕ್ಕೆ ಪಾಗ ಶಾಲೆ ಅಂತ ಹೆಸರು ರೀ ಅದಕ್ಕೆ. ಆಮೇಲೆ ಆನೆಗಳು ಇದ್ದು ರೀ. ಅಲ್ಲಿ ಹೊರಗೊಂದು ಕಲ್ಲು ಬಿದ್ದೈತೆ ಅಂತ ಹೇಳಿರಲ್ಲ, ಆನೆಗಳು ಕಟ್ತದ್ರಿ ಇಲ್ಲಿ. ಒಂದು ಕಾಲಕ್ಕೆ ಇದ್ದು ರೀ ಅವು. ಈಗೇನಿಲ್ಲ ರೀ, ಯಾರು ನಂಬಂಗಿಲ್ಲ ರೀ ಅದನ್ನು. ಅಂದ್ರೆ ಪೂರ್ವಗಳ ಇದು ಬೇಕಿರಲ್ಲ. ಇದು ಲಕ್ಷ್ಮೀ ರೀ, ಲಕ್ಷ್ಮೀ ದೇವಿ ರೀ. ಇಲ್ಲೇ ಒಳಗೆ ಇನ್ನೊಂದು ಗುಡಿ ಇತ್ತು ರೀ. ಹಾಂ, ಅಲ್ಲಿ ನೆಲದೊಳಗೆ ಮುಚ್ಚಿ ಹೋಗಿಬಿಟ್ಟೈತೆ ರೀ. ಏನು ರೀ, ಇದು ಅಂಬರೀಶ್ವರಂ ದೇಸಾಯಿ ಪ್ರೊಡ್ಸ್ ಹೊರಗಿಂದ ಫೋಟೋಗ್ರಫಿ.
ಈ ಕಡೆ ಒಂದು ದ್ವಾರ ಭಾಗ ಇವ್ರು ಈ ಶಾಲೆ ಇದ್ರಿ ಇದು ಅಂದ್ರೆ ಇದು ಇತ್ತೀಚೆಗೆ ಕಟ್ಟಿದ್ದ ಇದು ಇತ್ತಿತ್ತಲಾಗಿ ಕಟ್ಕೊಂಡದ್ದು ಇದು 54ರ ಕಟ್ಕೊಂಡದ್ದು ಇಲ್ಲೆಲ್ಲ ಸೇವೆ ಮಾಡೋರು ಈ ಸಂಸ್ಥಾನದ ಸೇವಕರ ಮನಿಗಳ್ರಿ ಇವೆಲ್ಲ ಇದೆಲ್ಲ ಹ್ಞೂ ಕಂಪ್ಲೀಟ್ ಸೇವಕರ ಬೀದಿ ಅಂತ ಹ್ಞೂ ಹೇಳ್ಬೋದು. ಆಯ್ತು ನೋಡ್ರಿ 54 ಇಸ್ವಿ ಅಂಬರೀಷ್ ವರ್ಮ ದೇಸಾಯಿ ಪ್ರೌಢಶಾಲೆ ಕೌಜಲಗಿರಿ. ಈ ಅಂಬರೀಷ್ ವರ್ಮ ರೀ ಅಮರ ಮಹರ್ಷಿ ಅಂತ ಕರಿತಾರೆ ಅವ್ರನ್ನ. ಅಧ್ಯಾತ್ಮ ಜೀವಿ ರೀ. ಅಧ್ಯಾತ್ಮದೊಳಗೆ ಪವಾಡ ಅವು ಭಾಳಷ್ಟು ಬರ್ತಾವೆ ರೀ. ಅವ್ರು ಏನೇನು ಮಾಡ್ಯದಾರೆ ರೀ, ಅವು ಎಷ್ಟರ ಮಟ್ಟಿಗೆ ನಿಜಾನ ಎಷ್ಟರ ಮಟ್ಟಿಗೆ ಸುಳ್ಳು ಆವಾಗ ಬೇರೆ ರೀ. ಅಂಬರೀಷ್ ವರ್ಮ ದೇಸಾಯಿ ಪ್ರೌಢಶಾಲೆ ಕೌಜಲಗಿರಿ 54 ಐತೆ ನೋಡ್ರಿ ಇಸ್ವಿ. ಆವಾಗ ಸ್ಥಾಪನೆ ಆದಿದ್ರು ಅವ್ರು KG ಕುಂದನಗರ್ ಮಾಡಿದ್ದರು. ಇವರ ಮಕ್ಕಳೆಲ್ಲ ಇವಾಗ ಎಲ್ಲಿದ್ದಾರೆ ಸರ್? ಅಂಬರೀಷ್ ಹಾಂ, ಇನ್ನೇನಾಯ್ತು ರೀ, ಅಂಬರೀಷ್ ವರ್ಮ ಅವರಿಗೂ ಗಂಡು ಮಕ್ಕಳು ಆಗಲಿಲ್ಲ ರೀ. ಒಬ್ಬಾಕೆ ಹೆಣ್ಣು ಮಗಳು ರೀ, ಮೈತ್ರಾದೇವಿ ಅಂತ ಅದಾರ ಬೆಂಗಳೂರಿನಾಗ ರೀ. ಕೋರಮಂಗಲ್ದಾಗ ಮನೆ ಐತೆ ರೀ. ಬೆಂಗಳೂರಲ್ಲೇ ಸೆಟ್ಲ್ ಆಗಿದ್ದಾರೆ. ಅಲ್ಲೇ ಅದಾರ ರೀ ಅವರು. ಇವ್ರು ಅಜ್ಜನ ಅಲ್ಲೇ ಉಳಿದ್ರಲ್ಲ. ಅನುಕೂಲ ಅಂಬರೀಷ್ ವರ್ಮರ ಶಿಕ್ಷಣ ಇದೆಲ್ಲ ಅಲ್ಲೇ ಆತು. ರವಿ ವರ್ಮರದು ಅಲ್ಲೇ ಆತು ರೀ. ಸಿಂಧಿಕೋಬಾಡ್ ದತ್ತಕ್ಕೆ ಕೊಟ್ಟರು ಅಲ್ಲೇ ರೀ. ಹಿಂಗೆಲ್ಲ ಆಗ್ಯಾರ. ಈ ಕಡೆ ಸಂಪರ್ಕ ಇಲ್ಲ ಆತು ರೀ. ಇಲ್ಲಿ ಕಾರ್ಬಾರಿಗಳ ಆಡಳಿತ ಮಾಡ್ತಾರೆ ಮೊದಲು ರೀ. ಸ್ವಾತಂತ್ರ್ಯ ಪೂರ್ವದಲ್ಲಿ ಅವ್ರಿಗೇನು ಕೊಡ್ಬೇಕು ಟ್ಯಾಕ್ಸ ಏನು ತೊಗೊಂಡು ಹೋಗ್ತೀರಿ ರೀ, ಮುಗೀತು ರೀ. ಮುಂದೆ ಇದು ಬರಗಾಲ ಪ್ರದೇಶ ರೀ. ಅನುಕೂಲ ಅವ್ರು ಇಲ್ಲಿ ಬರ್ಬೇಕಾದ್ರೆ ದುಡ್ಡ ತೊಗೊಂಬರ್ತಾರೆ ರೀ. ಕೋಟ್ನಾಗ ದುಡ್ಡು ತುಂಬ್ಕೊಂಡ್ರಿ ಜನ ಎಲ್ಲ ಅಡ್ಡು ಬಿದ್ದು ಬಿಡ್ತೀರಿ. ಮಳೆ ಆಗಿಲ್ಲ, ನನ್ನ ಮಕ್ಕಳ ಮದುವೆ ಬಂದೈತಿ, ಕೈಗೆ ಅಷ್ಟು ದುಡ್ಡು ಬರ್ತೈತ್ರಲ್ಲ ಅಷ್ಟು ಕೊಟ್ಕೊತ ಹೋಗ್ಬಿಡಿದ್ರಿ. ಈ ರೀತಿ ರೀ ಅವರು ಒಳ್ಳೆ ಇದ್ರಿ ಇವರು ಭೀಮಪ್ಪ ದೇಸಾಯಿ ರೀ. ಇದು ದಾನ ಕೊಟ್ಟಿದ್ರಿ. ಇದು ಇದೆಲ್ಲ ದಾನನೇ ರೀ. ಈಗ ಇದು ಎಲ್ಲ ದಾನ ಐತ್ರಿ. ಅದ್ರೊಳಗೆ ಅವ್ರು ವಂಶರು ಬಂದು ಸೇರ್ಕೊಂಡ್ರಿ. ದೂರಿನ ವಂಶದ ಹಿಂಗೆಲ್ಲ ಈಗ ಉಳಿದಿದ್ರು. ಅದಕ್ಕೆ ಅವ್ರನ್ನ ಈಗ ಹೊರಗೆ ಹಾಕಿರಿ. ಅವ್ರು ನಮ್ದು ಐತೆ ಅಂತೇಳಿ. ಮುಂದೆ ಈ ಮಾದರಿ ಶಿಕ್ಷಣ ಸಂಸ್ಥೆ ಇದು ಆಡಳಿತ ಮಂಡಳಿ ಅಷ್ಟು ಗಟ್ಟಿ ಇಲ್ರಿ. ಎಲ್ಲ ಪಾಲಿಟಿಕ್ಸ್ ರೀ. ಹಿಂಗಾಗಿ ಹಾಳಾಗೈತ್ರಿ. ಮತ್ತು ಜನಕ್ಕೂ ಆ ಪ್ರಜ್ಞೆ ಇಲ್ರಿ, ಇತಿಹಾಸ ಪ್ರಜ್ಞೆ ಇಲ್ರಿ ಇಲ್ಲಿ. ನೋಡ್ತಾ ಇದ್ದೀವಿ ಸರ್, ಇತಿಹಾಸ ಪ್ರಜ್ಞೆ ಎಷ್ಟು ಚೆನ್ನಾಗಿದೆ ಅಂತ ಗೊತ್ತಾಗ್ತಾ ಇದೆ. ನಿಮ್ಮಂತವರಿಂದ ಹೌದ್ರಿ, ಒಂದು ಇತಿಹಾಸ ಉಳಿತಾ ಇದೆ ಹಳ್ಳಿಗಳಲ್ಲಿ. ಮತ್ತೆ ಯುವ ಜನತೆನೂ ಕೂಡ ಅದ್ರ ಕಡೆ ಜಾಗೃತ ಆಗ್ಬೇಕು ಸರ್. ಇಲ್ಲಿ ನೋಡಿ ಸರ್, ಕಾವಲು ಗೋಪುರ ರೀ. ಇದು ಸಜ್ಜಿ ರೊಟ್ಟಿ ಕಲ್ಲು ಅಂತಾರೆ. ಗರ್ಸ್ ಕಲ್ಲರ್ ರೀ. ಹಾಳು ಮನಿನಾಗ ಕಟ್ಟಿದ್ರು. ನೋಡ್ರಿ ಅಷ್ಟು ಗಟ್ಟಿ. ಸಜ್ಜಿ ರೊಟ್ಟಿ ಕಲ್ಲು ಅಂತಾರೆ. ರೊಟ್ಟಿ ಕಲರ್ ಹಿಂಗೆ ಇರ್ತೈತಿ. ಸಜ್ಜಿ ರೊಟ್ಟಿ, ಜವಾರಿ ಸಜ್ಜಿ ಮೊದಲು ಇರ್ತಿದ್ವಿ ರೀ. ಈಗೆಲ್ಲ ಇಲ್ಲ ಆಗೈತೆ ರೀ. ಈಗ ಸಿರಿಧಾನ್ಯದೊಳಗೆ ಬರ್ತಾವ್ರಲ್ಲ ಸಜ್ಜಿ ರೀ. ಇದೆಲ್ಲ ಕೋಟೆನ ರೀ. ಇದೆಲ್ಲ ಕೋಟೆನ ರೀ. ಎಲ್ಲ ಹೋಗೈತೆ ರೀ. ಭಾಳಷ್ಟು ಇತ್ತು ರೀ. ಹಾಂ, ಬಿದ್ದು ಹೋಗೈತೆ ರೀ. ಇಲ್ಲಿ ಆಮೇಲೆ ಅವ್ರು ವಾಸ ಮಾಡೋದು ಇದೆಲ್ಲ ಐತೆ ರೀ. ಹೆಚ್ಚು ಕಡಿಮೆ ರೀ. ಅವ್ರು ಇಲ್ಲಿಂದ 100 ವರ್ಷ ಅನ್ರಲ್ಲ ಸಂಪರ್ಕ ಇಲ್ಲರಿ. ಇವ್ರು ಯಾರು ಬೇರೆದವ್ರಿಗೆ ಸರ್ವಿಸ್ ಮಾಡೋದು, ಬೇರೆದವ್ರು ಇದನ್ನು ಮಾಡೋದು, ಅವ್ರಿಗೆ ಓದಿ ಕೊಡೋದು ಹಿಂಗೆ ನಡೆದು ಬಿಡ್ತೀರಿ. ಆದರೂ ರೀ ಈ ಭೀಮಪ್ಪ ದೇಸಾಯಿ ಪುತ್ತಳ ಕಡೆ ಹೋಗನ್ರಿ. ಸರ್, ನೀವು ಹೇಳೋ ಪ್ರಕಾರ ಇಲ್ಲಿ ರಾಣಿಯರ್ದು ರಾಣಿ ಸ್ನಾನಗೃಹ. ಇಲ್ಲಿವರೆಗೂ ಅರಮನೆ ಇತ್ತು. ಇದೆಲ್ಲ ಅರಮನೆನ ರೀ ಪೂರ ರೀ. ಇದಲ್ದ ಈಗ ಆಚೆ ಕಡೆ ಹೋಗಿದ್ದಿರಲ್ಲ, ಅದು ಅರಮನೆನ ರೀ. ಮೂಲ ಯಾಕೆಂದ್ರೆ ಅವರಿಗೆ ಸ್ನಾನಗೃಹಕ್ಕೆ ಒಂದು ರಕ್ಷಣೆ ಬೇಕು. ಅಲ್ಲಿಂದ ಅಲ್ಲಿ ಬಂದು ಹೋಗಾಕ್ರಿ. ಅಲ್ಲಿಂದ ಬಂದು ಹೋಗಾಕ್ರಿ. ಅದು ಇದೆಲ್ಲ ಪ್ಯಾಕ್ ಐತ್ರಿ. ಇದೇ ಈ ದೇವಸ್ಥಾನ ಪ್ಯಾಕ್ ಐತ್ರಿ ಮೊದಲ. ಹಿಂಗೆ ಹೋಗೋಣ ಬರ್ರಿ. ಈ ಕಡೆ ಹೋಗ್ಬೇಕು. ಹಾಂ ಬರ್ರಿ. ಹಾಂ ಬರ್ರಿ. ಇದು ಶಿವಲಿಂಗ ದೇವಸ್ಥಾನ ತೋರಿಸಿದ್ರಲ್ಲ? ಹೌದು ರೀ, ಶಿವಲಿಂಗ ರೀ. ಹಾಂ, ಇದು ಕಲ್ಯಾಣ ಬಾದಾಮಿ ಚಾಲುಕ್ಯರ ಕಾಲದೊಳಗೆ ನಿರ್ಮಾಣಗೊಂಡ ದೇವಸ್ಥಾನ ರೀ. ಎಲ್ಲ ಕಲ್ಲಿನೊಳಗೆ. ಇದು ಸ್ವಲ್ಪ ಇಲ್ಲಿ ಗಾಳಿ ಬರಲಿ ಅಂತ ಹೇಳಿರಿ. ಹಾಗಾದ್ರೆ ಪ್ರತಿಯೊಂದು ಗರ್ಭಗುಡಿನೂ ಇದೇ ರೀತಿ ಎಲ್ಲ ಹಂಗೇನಿಲ್ರಿ. ಇದಕ್ಕೆ ಹಂಗೊಂದು ಕಿಟಕಿ ಇಟ್ಟದ್ರಿ ಅಷ್ಟೇ ರೀ. ಆಮೇಲೆ ಇದೆಲ್ಲ ಮಣ್ಣು ಇದು ಆಗಿ ಮುಚ್ಕೊಂಡು ಬಂದ್ಬಿಟ್ಟೈತ್ರಿ ದೇವಸ್ಥಾನ. ಮುಚ್ಚಿಬಿಟ್ಟಿದ್ಯಾ? ಹಾಂ, ಮುಚ್ಚಾಕತೈತ್ರಿ. ಹಾಗಾದ್ರೆ ಮುಂಚೆ ತುಂಬಾ ಇದೆಲ್ಲ ನೋಡ್ಬೋದು. ನೋಡ್ಬೋದ್ರಿ, ಪೂರ್ಣ ನೋಡಾಕೈತ್ರಿ. ಇದು ಪ್ರಾರಂಭಿಕ ಬಾವಿ ರೀ. ಆಗ ತೆಗೆದದ್ರಿ ಇದು. ಹಾಂ, ಕೌದಲಿಗೆ ಊರು ಕಟ್ಟುವ ಸಂದರ್ಭದೊಳಗೆ ಬಾವಿ ತೋಡಿದ್ರಿ ಇದು. ನೀರ ಸ್ವಲ್ಪ ಅದ ರೀ. ಸುಮಾರಾಗಿ ಒಂದು 70ರಿಂದ 80 ಮೊಳ ಬಾವಿ ರೀ. ಇದು ಭಾಳ ದೂರ ಅದ ರೀ. ಎಲ್ಲ ಗಚ್ಚಿ ನೋಡಿ ಇಲ್ರಿ. ಅದು ಇಲ್ಲಿ ಮಾರ್ಗ ಐತ್ರಿ. ಇಲ್ಲಿ ಕೆಳಗಿಳಿದು ಬರಾಕ್ರಿ. ಮೆಟ್ಟಲ್ಗಳು ಅದಾವೆ ರೀ. ಅಲ್ಲಿ ಏನಾರು ನಾವು ಕೆಳಗೆ ಹೋಗ್ಬೋದು ರೀ. ಹಂಗೆ ಆ ರೀತಿ 2 ಕಡೆ ಅದಾವೆ ರೀ. ಇದು ಅಲ್ಲ, ಇನ್ನೊಂದೇನು ಹೇಳ್ತಾರೆ ರೀ, ಇಲ್ಲಿ ಮಮದಾಪುರ ಅಂತ ಒಂದು ಗ್ರಾಮ ಐತ್ರಿ. ಆ ಗ್ರಾಮಕ್ಕೂ ಈ ಸುರಂಗ ಮಾರ್ಗದ ಮುಖಾಂತರ ದಾರಿ ಹೋಗ್ಬೋದು ಅಂತ ಹೇಳ್ತಾರೆ ರೀ. ಎತ್ತು ಅಂತಾರೆ. ಆದರೆ ಅಲ್ಲೇ ಬರ್ಬೇಕ್ರಿ ಇಳಿದು ಹಿಂಗೆ ಬಂದು ಹಿಂಗೆ ಒಳಗೆ ಸುತ್ತಾದ ಬರ್ದ್ರಿ ನೆಲದೊಳಗೆ ರೀ.
ಮೆಟಲ್ಗಳದವ್ರಿ. ಈ ಅರಮನೆದು ಒಂದು ಸುರಂಗ ಮಾರ್ಗ ಹಾಂ, ಸುರಂಗ ಮಾರ್ಗ. ಹಾಂ, ಬಾವಿ ಒಳಗೆ ರೀ. ಸರ್ ಹಾಗಾದ್ರೆ ನಮ್ಮ ರಾಜರ ಕಾಲದಲ್ಲಿ ಯಾವ ರೀತಿ ಒಂದು ವ್ಯವಸ್ಥೆ ಕಟ್ತಾ ಇದ್ರು ನೋಡಿ ಸರ್, ಬಾವಿ ಒಳಗಡೆ ಒಂದು ಸುರಂಗ ಮಾರ್ಗ. ಸುರಂಗ ಮಾರ್ಗ ರೀ. ಇದೇ ಸುರಂಗ ಮಾರ್ಗ ಮಮದಾಪುರ ಗ್ರಾಮದವರೆಗೂ ಇತ್ತು ಅಂತ ಹೇಳ್ತಾರೆ. ಇಲ್ಲಿಂದ ಅಲ್ಲಿವರೆಗೆ. ಹಾಂ, ಅಲ್ಲಿಗೆ ಹೋಗಾಕ ರೀ ಇದು. ಹಾಗಾದ್ರೆ ರಾಜರಾಣಿಯರು ಒಂದು ರಕ್ಷಣೆಗಾಗಿ ಪರವಾಗಿ ಒಂದು ರಕ್ಷಣೆಗೋಸ್ಕರ ಕಟ್ಕೊಂಡಿದ್ರು. ಹೌದು. ಇವಾಗ ಬಾವಿ ಒಳಗಡೆ ಸಾಮಾನ್ಯ ಅರಿಲಿಯಕ್ಕಾಗಲ್ಲ. ಇಲ್ಲ 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 ರೀ. ಯಾರಿಗೂ ಹೊರಗಡೆ ಶತ್ರುಗಳಿಗೆ ಗೊತ್ತಾಗಲ್ಲ. ಇಲ್ಲ ಇಲ್ಲ ಶತ್ರುಗಳ ರಕ್ಷಣೆಗಾಗಿ ಅಡ್ಕೊಂಡ್ಕೊಂಡ್ರಾಕ್ರಿ ಇದು. ಸರ್ ನೀವು ಹೇಳಿದ್ರಲ್ಲ ಏತ ನೀರಾವರಿ ಪದ್ಧತಿ. ಹಾಂ, ಇದರಲ್ಲ. ಇಲ್ಲಿ ಕುರುಹುಗಳನ್ನ ನೋಡ್ಬೋದು. ಹಾಂ, ಇಲ್ಲದಾರಲ್ಲ ಇದು ಕಾಲುವೆ ರೀ. ರಾಣಿ ಬಚ್ಚಲ್ಗೆ ಹೋಗುವಂತ ಇದ್ರಿ ಇದು ನೀರು. ಡೈರೆಕ್ಟ್ ಆಗಿ ಇಲ್ಲಿಂದ ಹಾಂ, ಇಲ್ಲಿಂದ ಹೋಗ್ತೈತೆ ರೀ ಇದು ನೀರು. ಹ್ಞೂ. ಹಾಂ, ಇಲ್ಲಿ ಎತ್ತುಗಳ ಸುತ್ತ ಹೊಡಿದ್ರಿ ಇಲ್ಲಿ. ಇಲ್ಲಿ ಕಂಬ ಕಟ್ಟಿದ್ದಾರೆ. ಇಲ್ಲಿ ಮ್ಯಾಲೆ ಈ ಕಂಬರಿ ಇದ್ರ ಮ್ಯಾಲೆ ಮತ್ತೊಂದು ಕಟ್ಗೆ ಕೊಡ್ಡ ಇರ್ತೈತೆ ರೀ. ಇಲ್ಲಿ. ಹಾಂ, ಇಲ್ಲಿ ಮ್ಯಾಲೆ ಇರ್ತೈತೆ ರೀ. ಅದು ಹೋಗೈತೆ ರೀ ಅದು. ಇಲ್ಲಿ ಎತ್ತುಗಳು. ಎತ್ತುಗಳು ರೌಂಡ್ ಹೊಡಿದ್ರಿ. ಅವು ನೀರು ಬಂದ ಅಲ್ಲಿ ಬೀಳ್ತೈತೆ ರೀ ಇದು. ಓಕೆ. ಅಲ್ಲಿ ತೆಗೆದು ನೀರು ಅಲ್ಲಿಗೆ ಇದು ಮಾಡಿ ಡಂಪ್ ಮಾಡಿ ಎತ್ತುಗಳ ಮುಖಾಂತರ ಇಲ್ಲಿ ರಾಣಿ ಬಸ್ಲಿಗೆ ನೇರವಾಗಿ ಹೋಗಿ. ಹಾಂ, ನೇರವಾಗಿ ಹೋಗೋದ್ರಿ ಅದು ನೀರು ರೀ. ಆಮೇಲೆ ಅಲ್ಲಿಂದ ರೀ ಇಲ್ಲಿ ಗಾರ್ಡನ್ ಹಾಕ್ರಿ, ಹೂವಿನ ತೋಟ ರೀ. ಅದು ವೇಸ್ಟ್ ಅಲ್ಲಿ ಹೋಗೋದ್ರಿ. ಹಾಂ, ಒಂದು ಅರಮನೆಗೆ ಒಂದು ನೀರು ಸಂರಕ್ಷಣೆ ಪ್ರದೇಶನ ಆಗ್ತಾ ಇತ್ತು. ನೀರು ಬರುವಂತ ಒಂದು ಅಂತರ್ಜಲದ ಬುಕ್ಕೆ ಬಾವಿ ಒಳಗಿದ್ರು ಕೂಡ ಹೌದ್ರಿ. ಒಂದು ಸೇಫ್ಟಿ ಆಗಿ ಪರ್ಪಸ್ಗೆ ಒಂದು ಸುರಂಗ ಮಾರ್ಗ ಐತ್ರಿ, ಅದು ಮಾಡಿದಾರೆ. ಕೌಜಲಗಿ ಸಂಸ್ಥಾನದ ಅರಮನೆಯ ಒಂದು ಸುರಂಗ ಮಾರ್ಗ ಬಾವಿ ಒಳಗಡೆನೆ ಇತ್ತು. ಹೌದ್ರಿ, ಇತ್ತು ರೀ. ಕೆಳಗೆ ಇಳಿದು ಬೇಡ ರೀ, ಇದಾಗೈತಿ. ಸರಿ ಇಲ್ರಿ ಅದು, ಅದಕ್ಕೆ ಇಲ್ಲಿ ಬರ್ಬೇಕಾರೆ ಹಂಗೇನು ಸ್ವಲ್ಪ ಮೆಟಲ್ಗಳೆಲ್ಲ ಇದು ಬಾದ ಆಗ್ಯಾವ್ರಿ. ನಿಂದ್ರಿ, ಭಾಳ ಡೇಂಜರ್ ಇದು ಮುಳ್ಳು. ಅದಕ್ಕೆ ರೀ ನೋಡ್ಬೋದು ಇಲ್ಲಿ ಸುರಂಗ. ಮೊದಲು ನಾವು ಇಳಿತಿದ್ದೀವಿ ರೀ ಇಲ್ಲಿ ಒಳಗೆ. ಈ ನಾವು ಚೆಂಡು ಬಾಲ್ ಬಿದ್ದಾಗ ತರಕ್ಕೆ ಹೋಗಿದ್ದೀವಿ ರೀ. ಇವಾಗ ಹೋಗೋದಕ್ಕಾಗಲ್ಲ. ಇಲ್ರಿ, ಈಗೆಲ್ಲ ದಾರಿ ಕೆಟ್ಟೈತ್ರಿ, ಏನಿದಿಲ್ಲ ರೀ. ಕಾಣಿಸ್ತಾ ಇದೆಯಲ್ಲ, ಅದೇ ಕೌಜಲಗಿ ಅರಮನೆ ಸುರಂಗ ಮಾರ್ಗ. ಸುರಂಗ ಮಾರ್ಗ ಬಾವಿ ಒಳಗಡೆ ಒಂದು ಕನೆಕ್ಷನ್ ಆಗಿ ಅಲ್ಲಿಂದ ಮುಂದೆ ಮಮದಾಪುರಕ್ಕೆ ಹೋಗುತ್ತೆ. ಇಲ್ಲಿಂದ ಮಮದಾಪುರ ಎಷ್ಟು ಕಿಲೋಮೀಟರ್? ಅದು ರೀ ಒಂದು 20 ಕಿಲೋಮೀಟ್ರ್ ರೀ. ಈಗ ಈಗಿಲ್ರಿ, ಈಗೆಲ್ಲ ದಾರಿ ಕೆಟ್ಟೈತಲ್ರಿ. ಮೆಟಲ್ಗಳು ಅದಾವ್ರಿ, ಮೆಟ್ಲು ಅದಾವ್ರಿ. ಆ ಬಾವಿ ಪೂರ್ಣ ಕೆಳಗೆ ಮಟ್ಟ ಮೆಟ್ಲು ಅದಾವ್ರಿ. ಅಲ್ಲಿ ಮಟ್ಟ ಹೋಗ್ಯದೇನು ರೀ ನಾನು. ಅದೇನಿದಿಲ್ಲ. ನೀವು ಇಲ್ಲಿ ಆಟ ಆಡ್ತಾ ಆಟ ಆಡುವಾಗ ಬಾಲ್ ಬೀಳ್ತೈತ್ರಲ್ಲ, ಆ ಬಾಲ್ ತರಕತ್ತೀವಿ ಹುಡುಗರು ನಾವು ಎಲ್ಲರೂ ಕೂಡ ಇಳಿದು ಹೋಗ್ಬಿಡ್ತೀವಿ. ನೀರು ಇರ್ತಾ ಇತ್ತು ಅವಾಗ? ನೀರು ಸ್ವಲ್ಪ ಇರ್ತೈತೆ ರೀ, ಭಾಳ ಇರ್ತಿರ್ಲಿಲ್ಲ ರೀ. ಆ ಸೌಳು ನೀರು ಕುಡಿಯಾಕೇನು ಬರ್ತಿರ್ಲಿಲ್ಲ ಅದು. ಅದಕ್ಕೆ ಅದನ್ನ ಅಷ್ಟು ನೀರು ಉಪಯೋಗ ಮಾಡ್ತಿದ್ರಿ ರೀ. ಸರ್ ಇಲ್ಲಿ ನೋಡ್ದು ಅಲ್ಲೇನೊಂದು ಬಾಗಿಲು ಥರ ಇದೆಯಲ್ಲ, ಅದೇನು? ಇದೆಲ್ಲ ಇದು ಮೂಲ ಅರಮನೆ ಇದರಲ್ಲ, ಅದು ಲಿಂಕ್ ಇರೋದು, ಒಂದಕ್ಕೊಂದು ಸಂಬಂಧನೇ ರೀ. ಇದಾಗ ನಾವು ಹೋಗಿದ್ದಿಲ್ಲ, ಇದು ಅರಮನೆ ರೀ. ಇದು ಅರಮನೆ, ಅದು ಅರಮನೆ, ಇದೆಲ್ಲ ಕೂಡೇ ಇರೋದು. ತುಂಬ ದೊಡ್ಡ ಅರಮನೆ, ದೊಡ್ಡ ಅರಮನೆ ರೀ. ಸರ್ ಅವಾಗಿನ ಕಾಲದಲ್ಲಿ ಪೈಪ್ ಸಿಸ್ಟಮ್ ನೋಡಿ ಸರ್. ಹಾಂ, ಪೈಪ್ ಸಿಸ್ಟಮ್ ರೀ. ಪೈಪ್ ಎಲ್ಲ ನೋಡ್ತೀವಿ, ಫೈಬರ್ ನೋಡ್ತೀವಿ. ಹೌದ್ರಿ. ಕಲ್ಲಲ್ಲೇ ಒಂದು ನೀರು ಹೋಗೋದಕ್ಕೆ ಹೆಂಗ್ ಮಾಡಿದ್ರು, ಸರಾಗವಾಗಿ ರಾಣಿ ಅವರು ಬಸ್ಸಲ್ಕನ ಹೋಗ್ತೈತ್ರಿ ಅದು. ನಾವು ನೋಡಿದ್ವಲ್ಲ ಅದು. ಹಾಂ, ಇದು ಇಲ್ಲೇ ಐತೆ ನೋಡ್ರಿ, ಮುಂದೆ ಸ್ನಾನ ಗೃಹ. ಈಗೆಲ್ಲ ಮುಚ್ಚಿ ಹೋಗ್ಬಿಟ್ಟೈತ್ರಿ ಅದು. ಇಲ್ಲ ಡೈರೆಕ್ಟ್ ಆಗಿ ಅಲ್ಲಿಗೆ ಹೋಗುತ್ತೆ, ಅಲ್ಲಿ ಅದಾದ್ಮೇಲೆ ಅಲ್ಲಿ ಮುಂದೆ ಹೋಗೋದ್ರಿ, ಗಾರ್ಡನ್ಗೆ ಹೋಗೋದ್ರಿ. ಮೊಬೈಲು ಲೈಟಿಂಗ್ಸು ಕೊಟ್ಟು ಕಳಿಸ್ತೀವಿ, ಸುಮ್ಮನೆ ಹಂಗೆ ಹೋಗಿ ಒಂದಷ್ಟು ದೂರ. ಬೇಡ ಬೇಡ ಅಂದ್ರೆ ರೀ ಏನು ಹುಳ ಹುಪ್ಪಡಿ ಹೇಳಕ್ಕೆ ಬರ್ದಲ್ಲ ರೀ, ಹಾವುಗಳದು ರೀ. ಹಾಂ, ಅದಕ್ಕೆ ಬೇಡ ರೀ. ಏನಾದರೂ ಆಗ್ಬಿಟ್ರೆ ಮುಂದೆ ಇದೆಲ್ಲ ತಪ್ಪಲು ಗಿಪ್ಲು ಬಿದ್ದೈತೆ ರೀ. ಮತ್ತು ಅದು ಬಳಕೆ ಇಲ್ರಿ ಈಗ, ಭಾಳಷ್ಟು ನಾದುರಸ್ತಾಗೈತಿ ರೀ. ಹಂಗಂದ್ರೆ ಹಾವು ಗೀವು ಅಂಥವೆಲ್ಲ ಇರ್ತವೆ. ಹಾಂ, ಇರತ್ತವ್ರಿ, ಇರಾಕ ಬೇಕು ರೀ. ಅಂದಾಜು ಎಷ್ಟು ಕಿಲೋಮೀಟರ್ ಇರ್ಬೋದು ಸರ್ ಇದು ಸುರಂಗ ಮಾರ್ಗ? ಸುರಂಗ ಮಾರ್ಗ ರೀ ಮಮದಾಪುರ ಅಂದ್ರೆ 20 ಕಿಲೋಮೀಟ್ರ್ ಆಕೈತೆ ರೀ. ಮೈಲದೊಳಗೆ ಒಂದು 12 ಕಿಲೋಮೀಟ್ರ್ ಆಕೈತೆ ರೀ. ಆದ್ರೆ ಅದು ಐತೆ ಅಂತ ಹೇಳ್ತಾರೆ ರೀ, ಆದ್ರೆ ನೆಕ್ಕಿ ಅಲ್ಲ ರೀ. ಇಲ್ಲಿ ಮಾತ್ರ ಇದು ಬಾವಿಗೆ ಐತ್ರಿ ಇದು. ಪ್ರತಿಯೊಬ್ಬರು ಸಂಸ್ಥಾನದ ರಕ್ಷಣೆ ಬೇಕೇ ಬೇಕಿತ್ತು. ಅದಕ್ಕೆ ಸುರಕ್ಷತೆ ಸಲುವಾಗಿ ರಾಜಾರಾಣಿಯರು ಯಾವಾಗಲೂ ಕೂಡ ಸುರಂಗ ಮಾರ್ಗನ ಕಟ್ತಾ ಇದ್ರು. ಎತ್ತರದು ಎಲ್ಲ ಕೆಡಿಬಿಟ್ಟಾರೆ. ಇದೆಲ್ಲ ಶಸ್ತ್ರಾಭ್ಯಾಸ ಮಾಡೋಕೆ ಇವು ಸೈನ್ಯ ಉಳ್ಕೋ ಅಂದ್ರೆ ಎಲ್ಲ ಅರಮನೆಗಳ ಪ್ರಾಂಗಣದ ಇದನ್ನ ಮಾಡಿ ನೋಡಿದಾಗ ಇದು ಕವಾಯತು ಮೈದಾನ ಮತ್ತು ಅಭ್ಯಾಸ ಮೈದಾನ ಇದೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.